ಇವತ್ತು ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ ಅಧ್ಯಯನವನ್ನ ನಾವು ಮುಂದುವರಿಸಲಿಕ್ಕಿದ್ದೇವೆ. ಕೆಲವಾರು ಅಧ್ಯಾಯಗಳಿಂದ ನಾವು ಒಂದೇ ವಿಷಯವನ್ನ ಪುನಃ ಪುನಃ ಧ್ಯಾನ ಮಾಡುತ್ತಿರುವ ಹಾಗೆ ಅನಿಸ್ತದೆ. ಯಾಕಂದ್ರೆ ಈ ಪುಸ್ತಕದಲ್ಲಿ ಇರುವಂತ ಅಂಶ ಆ ರೀತಿಯಲ್ಲಿದೆ. ಹಾಗಾಗಿ ಯಾರು ಗೊಂದಲಕ್ಕೆ ಒಳಗಾಗಬೇಡ್ರಿ. ಒಂದೇ ವಿಷಯವನ್ನ ಪದೇ ಪದೇ ಪುನರಾವರ್ತನೆ ಮಾಡಿದ ಹಾಗೆ ನಮ್ಗೆ ಅನ್ಸುತ್ತೆ. ಆದರೆ ಒಂದು ಪ್ರಾಮುಖ್ಯವಾದ ವಿಷಯವನ್ನ ಈ ಗ್ರಂಥಕರ್ತನು ತನ್ನ ಓದುಗರಿಗೆ ತಿಳಿಸಬೇಕೆನ್ನುವಂತ ಪ್ರಯತ್ನವನ್ನ ಮಾಡುವುದನ್ನ ನಾವು ನೋಡುತ್ತೇವೆ. ಕಾರಣ ಏನಂತಂದ್ರೆ, ಇಬ್ರಿಯ ಹಿನ್ನೆಲೆಯಿಂದ ಕ್ರಿಸ್ತನನ್ನು ನಂಬುವುದಕ್ಕೆ ಮುಂದೆ ಬಂದಂತ ವ್ಯಕ್ತಿಗಳು, ಸಹೋದರ ಸಹೋದರಿಯರು ಸ್ವಲ್ಪ ಹಿಂಜರಿಯುತ್ತಾ ಇದ್ರು. ನಮಗೆ ಈಗಾಗಲೇ ಹಳೆ ಒಡಂಬಡಿಕೆಯಲ್ಲಿ ಗುಡಾರವಿದೆ, ಅದರಲ್ಲಿ ಕಾರ್ಯಕ್ರಮಗಳು ನಡೀತಾ ಇವೆ, ಯಜ್ಞಯಾಗಾದಿಗಳು ನಡೀತಾ ಇವೆ. ಅವೆಲ್ಲವೂ ದೇವರು ಮೋಶೆಯ ಮೂಲಕ ಕೊಟ್ಟಂತ ನಿಯಮಾವಳಿಗಳು. ಅವುಗಳನ್ನೆಲ್ಲವೂ ಒಂದೇ ಸಾರಿ ಬಿಟ್ಟು ಈ ಹೊಸ ಮಾರ್ಗ, ಯೇಸು ಕ್ರಿಸ್ತನೆಂಬ ಒಬ್ಬನೇ ವ್ಯಕ್ತಿಯ ಸುತ್ತಲೂ ತಿರುಗುತ್ತಿರುವಂತ ಈ ಸತ್ಯ, ಈ ನಂಬಿಕೆಗೆ ಬರುವುದಕ್ಕೆ ಅವರು ಸ್ವಲ್ಪ ಹಿಂಜರಿತಾ ಇದ್ರು. ಒಂದು ರೀತಿಯ ಗೊಂದಲಕ್ಕೆ ಒಳಗಾಗಿತ್ತು. ಆ ಗೊಂದಲವನ್ನು, ಅವರಲ್ಲಿರುವಂತ ಸಂದೇಹವನ್ನ ನಿವಾರಣೆ ಮಾಡುವುದಕ್ಕಾಗಿ ಗ್ರಂಥಕರ್ತನು ಸುದೀರ್ಘವಾದ ರೀತಿಯಲ್ಲಿ ಹಳೆ ಒಡಂಬಡಿಕೆಯ ಪ್ರಸ್ತಾವನೆಯನ್ನು ಮಾಡುತ್ತಾ, ಹಳೆ ಒಡಂಬಡಿಕೆಯಲ್ಲಿ ಮೋಶೆಯ ಮೂಲಕ ಕೊಟ್ಟಂತಹ ಧರ್ಮಶಾಸ್ತ್ರ, ಅವುಗಳ ನಿಯಮಾವಳಿಗಳು ಎಲ್ಲವೂ ಸಹ ತುಂಬಾ ಪ್ರಾಮುಖ್ಯವಾದವುಗಳು ನಿಜ. ಅಲ್ಲಿ ನಡೆದಂತ ಯಜ್ಞಯಾಗಾದಿಗಳು, ರಕ್ತ ತರ್ಪಣೆ, ಇವೆಲ್ಲವೂ ಸಹ ಬಹಳ ಮುಖ್ಯವಾದಂಥವುಗಳು. ಆದರೆ ಒಂದು ವಿಷಯ ನಿಮಗೆ ಮನವರಿಕೆ ಆಗಬೇಕು. ದೇವರು ಅವೆಲ್ಲವುಗಳನ್ನು ಒಂದು ರೀತಿಯಲ್ಲಿ ಪ್ರಾತಿನಿಧ್ಯವಾಗಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯ ಮೂಲಕ, ಆತನ ಮರಣದ ಮೂಲಕ ದೇವರು ನಡೆಸಲಿಕ್ಕೆ ಸಂಕಲ್ಪಿಸಿದಂತ ಕಾರ್ಯವನ್ನ, ಯಜ್ಞದ ಕಾರ್ಯವನ್ನ ಮಾಡಿ ಮುಗಿಸುವುದಕ್ಕೋಸ್ಕರ, ಅದು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಹೂಣಲ್ಪಟ್ಟು ತಿರುಗಿ ಎದ್ದು ಬಂದ ನಂತರ, ಅಂದರೆ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನಗಳ ಮೂಲಕ ಅವೆಲ್ಲವುಗಳ ಉದ್ದೇಶವು ನೆರವೇರಿದೆ. ಪುನಃ ಆ ಕಾರ್ಯಕ್ರಮಗಳಿಗೆ, ಆ ಯಜ್ಞ ಯಾಗಾದಿಗಳಿಗೆ, ಆ ನಿಯಮಾವಳಿಗೆ, ಆ ಪರಂಪರೆಗೆ ಹೋಗುವ ಅವಶ್ಯಕತೆ ಇಲ್ಲ ಎಂದು ಒತ್ತಿ ಮನವರಿಕೆ ಮಾಡಿ ಅವರಿಗೆ ಮನದಟ್ಟು ಮಾಡಿಕೊಡುವಂತ ಪ್ರಯತ್ನವನ್ನ ಬಹಳ ಬಲವಾದ ರೀತಿಯಲ್ಲಿ ಈ ಗ್ರಂಥಕರ್ತನು ಮಾಡಿದ್ದನ್ನ ನಾವು ಇಡೀ ಪುಸ್ತಕದಲ್ಲಿ ನೋಡುತ್ತೇವೆ. ಹಾಗಾಗಿ ನಮಗೆ ಒಂದು ವೇಳೆ ಅವುಗಳಲ್ಲಿರುವಂತ ವಿಷಯಗಳು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಅರ್ಥವಾಗದಿದ್ರೂ ಸಹ ಸ್ವಲ್ಪ ಸಹನೆಯಿಂದ ನಾವು ಕಲಿಯುವುದಾದ್ರೆ ನಮಗೂ ಪ್ರಯೋಜನ ಆಗುತ್ತೆ. ಅದಕ್ಕಾಗಿ ಈ ಪ್ರಯತ್ನ, ಅದು ದಿ ಬಿಲ್ಡರ್ಸ್ ಅವರ ತಂಡದವರಾಗಿರ್ಲಿ, ನಾನಾಗಿರ್ಲಿ, ಬೇರೆ ಯಾರೇ ಆಗಿರ್ಲಿ, ಅದು ಪ್ರಯತ್ನ. ಈಗ 9ನೇ ಅಧ್ಯಾಯದ 1ನೇ ವಚನವನ್ನ ನಾವು ಓದೋಣ. ಇದು ನಿಜಕ್ಕೂ ಹಿಂದಿನ ಅಧ್ಯಾಯದ ಮುಂದುವರಿಕೆ ಎಂದು ಹೇಳಿದ್ರೂ ತಪ್ಪಾಗುವುದಿಲ್ಲ. ಅದಕ್ಕಾಗಿ ಒಂದೇ ಅಂಶವನ್ನ ಎಲ್ಲ ವಿವರಣೆಗಳೊಂದಿಗೆ ಈ ಗ್ರಂಥಕರ್ತನು ಹೇಳುವುದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. 1ನೇ ವಚನವನ್ನ ನಾವು ಓದುತ್ತೇನೆ. ಹೀಗಿದ್ದರೂ, ಅಂದ್ರೆ ಹೀಗಿದ್ದರೂ ಅನ್ನೋದಕ್ಕೆ ಮೊದಲು 8ನೇ ಅಧ್ಯಾಯದ 13ನೇ ವಚನ, ಅಂದ್ರೆ ಆ ಅಧ್ಯಾಯದ ಕೊನೆ ವಚನವನ್ನ ನಾವು ಸ್ವಲ್ಪ ನೋಡ್ಬೇಕಾಗತ್ತೆ. ಇಲ್ಲಿ ಹೊಸ ಒಡಂಬಡಿಕೆ ಎಂದು ಹೇಳಿದ್ದರಲ್ಲಿ ಮೊದಲಿದ್ದದ್ದನ್ನು ಹಳೆಯದಾಗಿ ಮಾಡಿದ್ದಾನೆ. ಈ ವಿಂಗಡಣೆ ಇದೆಯಲ್ಲ, ಹಳೆ ಮತ್ತು ಹೊಸ ಒಡಂಬಡಿಕೆ ಎಂಬುದಾಗಿ ನಮ್ಮ ಸತ್ಯವೇದದಲ್ಲಿಯೂ ನಮಗಿದೆ. ಹಳೆಯದು ಅಂತಂದ್ರೆ ಅದು ಕೆಲಸಕ್ಕೆ ಬಾರದ್ದು ಎಂಬ ಉದ್ದೇಶವಲ್ಲ. ಹೊಸದು ಬರುವಾಗ ಅದಕ್ಕೆ ಮೊದಲು ಇದ್ದಂಥದ್ದು ಸಹಜವಾಗಿ ಹಳೆಯದಾಗುತ್ತೆ. ಆ ದೃಷ್ಟಿಕೋನದಲ್ಲಿ ಈ ಗ್ರಂಥಕರ್ತನು ಹೇಳುತ್ತಾರೆ, ಮೊದಲಿದ್ದದ್ದನ್ನ ಹಳೆಯದಾಗಿ ದೇವರೇ ಮಾಡಿದ್ದಾನೆ. ಆದರೆ ಹಳೆಯದಾಗುತ್ತಾ ಮುದಿಯಾಗುವಂಥದ್ದಕ್ಕೆ ಅಂತ್ಯವು ಸಮೀಪವಾಗಿದೆ ಅಂತ ಹೇಳ್ತಾರೆ. ನಮಗೆ ಗೊತ್ತಿದೆ, ಈ ಮುದಿತನ ಎನ್ನುವುದು ಈ ಎಲ್ಲವೂ ಉಡಿಗೆ ಹೋಗಿ ಶಕ್ತಿ ಸಾಮರ್ಥ್ಯಗಳು, ಇನ್ನು ಕೊನೆ ಉಸಿರು ಎಳುತ್ತಿರುವಂತ ವ್ಯಕ್ತಿಗಳಿಗೂ ಮುದುಕರು, ಮುದುಕಿಯರು ಅಂತ ಹೇಳ್ತೇವೆ. ಅವರು ಸಾವಿಗೆ ಹತ್ತಿರವಾಗಿದ್ದಾರೆ ಎಂಬುದಾಗಿ. ಅದೇ ರೀತಿಯಲ್ಲಿ ಹಳೆ ಒಡಂಬಡಿಕೆ, ಧರ್ಮಶಾಸ್ತ್ರ, ಅವುಗಳ ನಿಯಮಾವಳಿಗಳು, ಪರಂಪರೆಗಳು, ಆಚಾರ ವಿಚಾರಗಳು, ನಿಯಮಾವಳಿ, ಇವೆಲ್ಲವೂ ಸಹ
ಹೊಸದ್ದು ಬಂದದ್ದರಿಂದ ಕ್ರಿಸ್ತನು ಶಿಲುಬೆಯ ಮೂಲಕ ತನ್ನ ರಕ್ತವನ್ನು ಚೆಲ್ಲುವುದರ ಮೂಲಕ ಮಾಡಿದ್ದಂತ ಒಂದೇ ಒಂದು ಯಜ್ಞದ ಕಾರ್ಯದ ಮೂಲಕ ಅವೆಲ್ಲವುಗಳ ನೆರವೇರಿಕೆ, ಹಳೆಯದಾಗಿದ್ದಂತ ಇದಕ್ಕೆ ಮೊದಲು ದೇವರು ಕೊಟ್ಟಂತ ಎಲ್ಲ ಆಜ್ಞೆಗಳು, ಅದರ ಹಿಂದೆ ಇರುವಂತ ಉದ್ದೇಶಗಳು ಕ್ರಿಸ್ತನ ಶಿಲುಬೆಯ ಮರಣ ಪುನರುತ್ಥಾನಗಳ ಮೂಲಕ ನೆರವೇರಿವೆ. ಆದ ಕಾರಣ ಅದು ಹಳೆಯದಾಗುವುದು ಮಾತ್ರವಲ್ಲ, ಅದಕ್ಕೆ ಮುಂಚೆ ಇದ್ದದ್ದು ಅದು ಮುದಿಯಾಗುತ್ತಾ ಬಂದು ಕೊನೆಗೆ ಸಾಯುತ್ತಾ ಇದೆ ಎಂಬುದಾಗಿ ಹೇಳ್ತಾರೆ. ತುಂಬಾ ಜೋಪಾನವಾಗಿ ಆ ಮಾತನ್ನ ಹೇಳ್ತಾರೆ. ಒಂದೇ ಸಾರಿ ಅವರಿಗೆ ಹೇಳಿದ್ರೆ ಅವರ ಮನಸ್ಸುಗಳು ನೋವಾಗಬಹುದು ಅಂತ ಹೇಳಿ ಅದರ ಅರ್ಥವನ್ನ ಅವರಿಗೆ ಮನವರಿಕೆ ಮಾಡಿಕೊಡುವುದಕ್ಕಾಗಿ ತುಂಬಾ ಸೂಕ್ಷ್ಮವಾದ ರೀತಿಯಲ್ಲಿ, ತುಂಬಾ ಜ್ಞಾನದಿಂದ, ಆತ್ಮನ ನಡೆಸುವಿಕೆಯಿಂದ ಈ ಗ್ರಂಥಕರ್ತನು ಆ ಸಂಗತಿಗಳನ್ನು ಬರೀತಾರೆ. ಅದನ್ನು ಹೇಳಿದ ನಂತರ, ಆ ಮಾತು ಹೇಳಿದ ನಂತರ ಹೀಗಿರಲಾಗಿ ಎಂಬುದಾಗಿ 9ನೇ ಅಧ್ಯಾಯವನ್ನ ಪ್ರಾರಂಭಿಸುತ್ತಾರೆ. ಹೀಗಿರಲಾಗಿ ಅಂದ್ರೆ ಅದು ಹಳೆಯದಾಗ್ತಾ ಸಾಯುವುದಕ್ಕೆ ಸಿದ್ಧವಾಗಿರುವ ಸಮಯದಲ್ಲಿ ಹೀಗಿದ್ದರೂ ಮೊದಲನೆಯ ಒಡಂಬಡಿಕೆಯಲ್ಲಿ ದೇವಾರಾಧನೆಯ ನಿಯಮಗಳಿದ್ದವು ಮತ್ತು ದೇವಾಲಯವಿತ್ತು, ಅದು ಇಹಲೋಕ ಸಂಬಂಧವಾದದ್ದು ಅಂತ ಹೇಳಿ. ಅಂದ್ರೆ ನೋಡ್ರಿ, ಅವರ ಮನೋಭಾವನೆಗಳನ್ನ ಘಾಸಿಗೊಳಿಸದಂತೆ ತುಂಬಾ ಜೋಪಾನ. ಯಾಕಂದ್ರೆ ಅದೆಲ್ಲವೂ ದೇವರು ಕೊಟ್ಟದ್ದೇ. ಅವರ ಮಧ್ಯದಲ್ಲಿ ಸೇವೆ ಮಾಡಿದ ಮೋಶೆಯು ದೇವರು ಕರೆದು ಪ್ರವಾದಿಯನ್ನಾಗಿ, ನಾಯಕನನ್ನಾಗಿ ಮಾಡಿ ನೇಮಿಸಿದಂತ ಬಹಳ ದೊಡ್ಡ ವ್ಯಕ್ತಿ. ಅವರಿಗೆ ಗೌರವ ಮರ್ಯಾದೆಗಳಿದ್ದು, ಅಂಥದ್ರಲ್ಲಿ ಅದನ್ನ ಹಗುರವಾಗಿ ಹೇಳುವುದಾಗ್ಲಿ ನೋಡುವುದಾಗ್ಲಿ ಮಾಡ್ತಾ ಇಲ್ಲ ಈ ಗ್ರಂಥಕರ್ತರು. ಇಲ್ಲಿ ನಾವು ಸಹ ಒಂದು ಸತ್ಯವನ್ನ ಕಲಿಬೇಕು. ಸುವಾರ್ತೆಯನ್ನು ಪ್ರಕಟಿಸುವ ದೇವರ ಸೇವಕರುಗಳಾಗಿ, ಸುವಾರ್ತಿಕರಾಗಿ ನಮ್ಮ ಸುತ್ತಲಿರುವಂತ ನಮ್ಮ ಜನರು, ನಮ್ಮ ದೇಶದ ಜನರಾಗಿರ್ಲಿ, ಪ್ರಪಂಚದ ಮನುಷ್ಯರಲ್ಲಿ ಯಾರೇ ಆಗಿದ್ರು ಸಹ ಅವರ ಹಿನ್ನೆಲೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಅವರ ನಂಬಿಕೆಗಳನ್ನ ನಾವು ಗೌರವಿಸುತ್ತಲೇ ಸತ್ಯವನ್ನ ಅವರಿಗೆ ತಿಳಿಸುವ ಪ್ರಯತ್ನ ನಾವು ಮಾಡಬೇಕು. ಈಗಿನ ದಿನಗಳಲ್ಲಿ, ಈಗಿನ ವಿದ್ಯಮಾನದಲ್ಲಿ ದೇವರ ಸಭೆಯ ಮೇಲೆ ಈ ಜವಾಬ್ದಾರಿಕೆ ಇದೆ, ದೇವರ ಸೇವಕರುಗಳ ಮೇಲೆ ಈ ಜವಾಬ್ದಾರಿಕೆ ಇದೆ. ಯಾಕಂದ್ರೆ ತುಂಬಾ ಸೂಕ್ಷ್ಮವಾಗಿ ಪರಿಸ್ಥಿತಿಗಳಿದೆ. The situation is so sensitive that we should keep this truth in our mind, how this writer is trying to convince his listeners or his readers. The same methodology must be adopted by us, that is, by the preacher of the gospel or the teachers of the Bible, because we do not have any right to hurt others' feelings. Whether it is right or wrong, that is different matter, but we should never try to hurt their feelings. If you do so, you will close the door to communicate with such people. So this is what I just want to remind you all, including myself. So what is he trying to tell? ನಾವು ಇಬ್ರಿಯರ ಪತ್ರ 9ನೇ ಅಧ್ಯಾಯವನ್ನ ನಾವು ಇಲ್ಲಿ ಸ್ಕ್ರೀನ್ ಮೇಲೆ ಇದು ಮಾಡಿದ್ದೀವಿ. ಎ ಬ್ರೀಫ್ ಸಮರಿ ಆಫ್ ದ ಚಾಪ್ಟರ್. ಈ ಅಧ್ಯಾಯದ ಸಂಕ್ಷಿಪ್ತ ಸಾರಾಂಶ ಅಂತ ಹೇಳಿ ಜೇಸನ್ ಅವರು ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ದ ಟೈಟಲ್ ಆಫ್ ದ ಚಾಪ್ಟರ್, ದ ಓಲ್ಡ್ ಕವನೆಂಟ್ ಅಂಡ್ ದ ನ್ಯೂ ಕವನೆಂಟ್ ಕಂಪೇರ್ಡ್. ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ, ಅದರ ಪ್ರಾಮುಖ್ಯತೆ ಪ್ರಾಧಾನ್ಯತೆಗಳನ್ನ ಹೋಲಿಸಿ ನೋಡುವ ಪ್ರಯತ್ನ ಮಾಡಿದ್ದಾನೆ. ಅದನ್ನು ಹೋಲಿಸಿ ಗ್ರಂಥಕರ್ತನು ತಿಳಿಸುವಾಗ ಅದನ್ನು ಓದುತ್ತಿರುವಂತ ಓದುಗರು ಸಹ ಅದನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ, ತೆರೆಯಲ್ಪಟ್ಟ ಮನಸ್ಸಿನೊಂದಿಗೆ, ತೆರೆಯಲ್ಪಟ್ಟ ಹೃದಯದೊಂದಿಗೆ ಸತ್ಯವನ್ನು ತಿಳಿಯಬೇಕೆನ್ನುವಂತ ಪ್ರಯತ್ನ ಮಾಡಬೇಕೆಂದು ಆತನು ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಅಧ್ಯಾಯದ ಶೀರ್ಷಿಕೆ ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯನ್ನು ಹೋಲಿಸಲಾಗಿದೆ ಅಂತ ನೋಡಿದೆವು. ಇದನ್ನ ಸ್ಥೂಲವಾಗಿ ಇನ್ ಎ ಬ್ರೀಫ್ ವೇ, ಇಫ್ ವಿ ಟ್ರೈ ಟು ಡಿವೈಡ್ ದಿಸ್ ಎಂಟೈರ್ ಚಾಪ್ಟರ್ ಆಫ್ 9th ಚಾಪ್ಟರ್ ಆಫ್ ಹೀಬ್ರೂ, ಅದನ್ನ ನಾವು ಸ್ಥೂಲವಾಗಿ 9ನೇ ಅಧ್ಯಾಯ 1ರಿಂದ 15 ತನಕ ದ ಹೌಸ್ ಆಫ್ ಜೀಸಸ್, ಯೇಸುವಿನ ಮನೆ,
ಯಾಕಂದ್ರೆ ಈ ಹಿಂದಿನ ಅಧ್ಯಾಯದಲ್ಲಿ, ಈ ಅಧ್ಯಾಯದಲ್ಲಿ ದೇವದರ್ಶನದ ಗುಡಾರದ ಬಗ್ಗೆ ಪ್ರಸ್ತಾವನೆ ಮಾಡ್ತಾರೆ. ಅರಣ್ಯದಲ್ಲಿ, ಮರುಭೂಮಿಯಲ್ಲಿ ಇಸ್ರಾಯೇಲರು ಪ್ರಯಾಣ ಮಾಡುವಾಗ ಮೋಶೆಯ ನಾಯಕತ್ವದಲ್ಲಿ ದೇವರು ಅವರ ಮಧ್ಯದಲ್ಲಿ ವಾಸ ಮಾಡುವುದಕ್ಕಾಗಿ, ಆತ್ಮ ಸ್ವರೂಪನಾಗಿ ವಾಸ ಮಾಡುವುದಕ್ಕಾಗಿ, ಅವರೊಂದಿಗೆ ಮಾತನಾಡುವುದಕ್ಕಾಗಿ, ಅವರ ಮಧ್ಯದಲ್ಲಿ ಇರುವುದಕ್ಕಾಗಿ, ಅವರನ್ನ ನಡೆಸುವುದಕ್ಕಾಗಿ ದೇವದರ್ಶನದ ಗುಡಾರವೆಂಬ ಒಂದು ಗುಡಾರವನ್ನು ಕಟ್ಟುವುದಕ್ಕೆ ಮೋಶೆಗೆ ತಿಳಿಸಿದನು. ದೇವರ ಆಜ್ಞಾಪಿಸಿದ ರೀತಿಯಲ್ಲಿ ಅದನ್ನು ಕಟ್ಟಿ ಅದರ ಎಲ್ಲ ರೀತಿ ರಿವಾಜುಗಳನ್ನ, ಅದರ ಕಟ್ಟಡದ ನಿರ್ಮಾಣವನ್ನ ದೇವರು ತಿಳಿಸಿದ ಮೇರೆಗೆ ಸರಿಯಾಗಿ ಮೋಶೆ ಮಾಡಿದ್ರು. ನಂತರ ಅದರಲ್ಲಿ ಏನೇನು ನಡಿಬೇಕು ಅದೆಲ್ಲವನ್ನ ಕುಲಂಕುಷವಾಗಿ ದೇವರು ಹೇಳಿದ್ರು, ಹಾಗೆ ಮಾಡಿದ್ರು. ಆದ್ರೆ ಈಗ ಈ ಗ್ರಂಥಕರ್ತನು ಪ್ರಯತ್ನ ಮಾಡುವುದು ಏನಂದ್ರೆ, ಅದು ನಿಜ ದೇವರ ಮನೆ ಎಂಬುದಾಗಿ ಪರಿಗಣಿಸಲ್ಪಟ್ಟಿತ್ತು ಇಸ್ರಾಯೇಲರ ಮಧ್ಯದಲ್ಲಿ. ಯಾಕಂದ್ರೆ ದೇವರು ತನ್ನ ಜನರಿಗೆ ಭೇಟಿ ಕೊಡ್ತಾ ಇದ್ದನು, ಅವರ ಪಾಪವನ್ನು ಕ್ಷಮಿಸುವ ಒಂದು ಪ್ರಯತ್ನವನ್ನ ದೇವರು ಮಾಡಿದನು, ಅದಕ್ಕೆ ಮಾರ್ಗವನ್ನು ತೋರಿಸಿದನು, ಹಾಗೆ ಅವರು ಮಾಡಿದ್ರು. ಆದ್ರೆ ಅದು ತಾತ್ಕಾಲಿಕವಾದದ್ದು, ಶಾಶ್ವತವಾಗಿ ಅವರ ಪಾಪಕ್ಕೆ ಪರಿಷ್ಕಾರ ಸಿಕ್ಕಲಿಲ್ಲ. ಆದ್ರೆ ಯಜ್ಞ ಯಾಗಾದಿಗಳು ಮಾಡುತ್ತಲೇ ಬಂದ್ರು ವರ್ಷಾನುಗಟ್ಟಲೆ. ಯೇಸು ಕ್ರಿಸ್ತನು ಬರುವ ತನಕ, ಆತನ ಶಿಲುಬೆಯಲ್ಲಿ ಮರಣ ಹೊಂದುವ ತನಕ ಯೆರೂಸಲೇಮಿನಲ್ಲಿ ಸಹ ದೊಡ್ಡ ಸೊಲೊಮೋನ ನಿರ್ಮಾಣ ಮಾಡಿದಂತ ಅದ್ಭುತವಾದ ದೇವಾಲಯವಿತ್ತು. ಅಲ್ಲೆಲ್ಲವೂ ಈ ಕಾರ್ಯಗಳು ಮುಂದುವರಿಸಿಕೊಂಡು ನಡೆಸ್ಕೊಂಡು ಹೋಗ್ತಾ ಇತ್ತು. ಅದು ಯೇಸು ಸ್ವಾಮಿ ಪ್ರಾಣ ಕೊಟ್ಟಾಗ ಯೆರೂಸಲೇಮಿನಲ್ಲಿ ದೇವಾಲಯದ ತೆರೆಯು ಮೇಲಿನಿಂದ ಕೆಳಗಿನ ತನಕ ಹರಿದು ಹೋದದ್ದು ಒಂದು ಸೂಚನೆ. ಇನ್ನು ಅದರ ಅವಶ್ಯಕತೆ ಇಲ್ಲ. ಅವೆಲ್ಲವುಗಳನ್ನ ದೇವರು ಕೊಟ್ಟು ನಡೆಸಿದಂತ ಉದ್ದೇಶವೇನೆಂದ್ರೆ, ಯೇಸು ಸ್ವಾಮಿಯ ಮರಣ ಪುನರುತ್ಥಾನಗಳ ಮೂಲಕ ಅವೆಲ್ಲವುಗಳ ನೆರವೇರಿಕೆ ಆಗಿದೆ. ಈಗ ನಾವೆಲ್ಲರೂ ಇಬ್ರಿಯರಾಗಿರ್ಬಹುದು, ಲೋಕದ ಎಲ್ಲಾ ಮನುಷ್ಯರು ಯಾರೇ ಆಗಿದ್ದರು ಸಹ ಅವರೆಲ್ಲರೂ ಯೇಸುವಿನ ಕಡೆಗೆ ನೋಡಬೇಕು. ಯೇಸುವೇ ನಮ್ಮನ್ನ ದೇವರ ಮನೆ ಎಂಬಂತ ನಿತ್ಯ ಜೀವಕ್ಕೆ, ಪರಲೋಕಕ್ಕೆ, ಸ್ವರ್ಗಕ್ಕೆ ಕರಕೊಂಡು ಹೋಗುವವನು. ಅದಕ್ಕಾಗಿ ಅದನ್ನು ಯೇಸುವಿನ ಮನೆ ಎಂದು ಇಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದಾರೆ. 1ನೇ ವಚನದಿಂದ 15ನೇ ವಚನ, ದ ಹೌಸ್ ಆಫ್ ಜೀಸಸ್, ಯೇಸುವಿನ ಮನೆ. ನಂತರ 16ನೇ ವಚನದಿಂದ 27, ಕನ್ನಡ ಭಾಷೆಯಲ್ಲಿ 27 ಇದೆ, ಕೆಲವು ಭಾಷೆಗಳಲ್ಲಿ 28 ವಚನಗಳಿದೆ ಇಂಗ್ಲಿಷ್ ನಲ್ಲಿ. ಹಾಗಾಗಿ ಈ ವಚನಗಳ ಮಧ್ಯದಲ್ಲಿ ನಾವು ಓದುವಂತ ವಿಷಯ ಏನಂತಂದ್ರೆ, ದ ಬ್ಲಡ್ ಆಫ್ ಜೀಸಸ್, ಯೇಸುವಿನ ರಕ್ತ. ಯಾಕೆ ಇದರ ಪ್ರಸ್ತಾವನೆ ಮಾಡಿದ್ದಾನಂದ್ರೆ, ಹಳೆ ಒಡಂಬಡಿಕೆಯಲ್ಲಿದ್ದಂತ ಗುಡಾರ, ಇಸ್ರಾಯೇಲರಿಗೆ ದೇವರು ಕೊಟ್ಟಂತ ಗುಡಾರ, ಅದರಲ್ಲಿ ನಡೆದಂತ ಯಜ್ಞ ಯಾಗಾದಿಗಳು, ನೈವೇದ್ಯಗಳು, ಎಲ್ಲ ನಿಯಮಾವಳಿಗಳು, ಈ ಎಲ್ಲ ಆಚಾರ ವಿಚಾರಗಳೆಲ್ಲವೂ ಸಹ ಹೆಚ್ಚು ಕಡಿಮೆ ಎಲ್ಲವೂ ಸಹ ರಕ್ತವಿಲ್ಲದೆ ನಡೆದಿಲ್ಲ. ಪ್ರತಿಯೊಂದು ಯಜ್ಞ ಯಾಗಾದಿಗಳಲ್ಲಿ, ಅರ್ಪಣೆಗಳಲ್ಲಿ ರಕ್ತವು ಕಂಡು ಬರ್ತಾ ಇತ್ತು. ಅದು ಪ್ರಧಾನವಾದ ಪ್ರಾಮುಖ್ಯವಾದ ಅಂಶವಾಗಿತ್ತು. ಚಿಕ್ಕ ಮಕ್ಕಳು ಮೊದಲುಗೊಂಡು ಎಲ್ಲರೂ ಸಹ ಆ ರಕ್ತವನ್ನು ನೋಡುವಾಗ ರಕ್ತ ಪ್ರೋಕ್ಷಣೆ, ರಕ್ತಧಾರೆ, ರಕ್ತವನ್ನು ಚಿಮುಕಿಸುವುದು, ಒಂದು ನಿಷ್ಕಳಂಕವಾದ ಪ್ರಾಣಿಯನ್ನು ಕೊಂದು ಅದರ ರಕ್ತವನ್ನು ಇಸ್ರಾಯೇಲ್ಯರ ಪಾಪದ ನಿವಾರಣೆಗಾಗಿ ಪರ್ಯಾಯವಾಗಿ ಆಸ್ ಎ ಆಲ್ಟರ್ನೇಟಿವ್, ಒಂದು ಪರ್ಯಾಯವಾಗಿ ಉಪಯೋಗಿಸ್ತಾ ಇದ್ದದ್ದನ್ನ ಅವರೆಲ್ಲರಿಗೂ ಪರಿಚಯ ಇದೆ. ಹಾಗಾಗಿ 16ನೇ ವಚನದಿಂದ 27ನೇ ವಚನದ ತನಕ, 28ನೇ ವಚನ ತನಕ ದ ಬ್ಲಡ್ ಅಂತ ಹೇಳಿ ಅವ್ರಿಗೆಲ್ರಿಗೂ ಗೊತ್ತಿದೆ. ಆದ್ರೆ ಯೇಸುವಿನ ರಕ್ತ ಅವತ್ತು ಹಳೆ ಒಡಂಬಡಿಕೆಯಲ್ಲಿ ಏನು ಮಾಡಿತೋ, ಜಂತುವಿನ ಪ್ರಾಣಿಗಳ ರಕ್ತ, ಅದಕ್ಕಿಂತಲೂ ಶ್ರೇಷ್ಠವಾದ ರೀತಿಯಲ್ಲಿ ಮನುಷ್ಯನ ಪಾಪವನ್ನು ಒಂದೇ ಸಾರಿ ಕ್ಷಮಿಸಿ ತೊಳೆದು ಪವಿತ್ರ ಮಾಡಿ ದೇವರ ಮನೆಗೆ ಸೇರಿಸುವಂತ ಶಕ್ತಿ, ಸಾಮರ್ಥ್ಯ, ಬಲ ಇದೆ ಎಂಬುದನ್ನ ಈ ಎಲ್ಲ ವಚನಗಳನ್ನ ನಾವು ಓದುವಾಗ ಗೊತ್ತಾಗ್ತದೆ. ಯಾಕಂದ್ರೆ ಪ್ರತಿಯೊಂದು ವಚನ ಓದುವುದಕ್ಕೆ ನಮಗೆ ಸಮಯವಿಲ್ಲ. ಆ ರೀತಿ ಒಂದೊಂದು ವಚನವನ್ನು ಆಳವಾಗಿ ಅಧ್ಯಯನ ಮಾಡುವ ಸಮಯವೂ ಅಲ್ಲ, ಅದು ನಮ್ಮ ಉದ್ದೇಶವೂ ಅಲ್ಲ. ಹಾಗಾಗಿ ಇನ್ನೊಂದು ರೀತಿಯ ವಿಂಗಡಣೆ, ನಾವು ಇನ್ನೊಂದು ರೀತಿಯ ಡಿವೈಡ್ ಮಾಡುವುದಾದ್ರೆ, 9ನೇ ಅಧ್ಯಾಯ 1ರಿಂದ 10 ತನಕ ದ ಫೀಚರ್ಸ್ ಆಫ್ ದಿ ಓಲ್ಡ್ ಕವನೆಂಟ್ ಡಿಸ್ಕ್ರೈಬ್, 1ರಿಂದ 10 ತನಕ ಹಳೆ ಒಡಂಬಡಿಕೆಯ ಅಲ್ಲಿದ್ದಂತ ಆ ಒಡಂಬಡಿಕೆ, ಅದರ ನಿಯಮಾವಳಿಗಳು, ಇವೆಲ್ಲವುಗಳ ವೈಶಿಷ್ಟ್ಯವನ್ನ ಪ್ರಸ್ತಾವನೆ ಮಾಡಿದ್ದಾರೆ.
ತುಂಬಾ ತುಂಬಾ ಪ್ರಾಮುಖ್ಯವಾದ, ತುಂಬಾ ಭಯಭಕ್ತಿಯಿಂದ ಅವರು ಮಾಡ್ತಾ ಇದ್ರು ಅಲ್ಲಿ. ಹಾಗಾಗಿ ಅವುಗಳು ವಿಶೇಷವಾದ ವೈಶಿಷ್ಟ್ಯಗಳು. ದೇವರ್ ಸ್ಪೆಷಲ್ ಫೀಚರ್ಸ್ ಇನ್ ದ ಓಲ್ಡ್ ಕವನೆಂಟ್, ಆರ್ ಇನ್ ಅದರ್ ವರ್ಡ್ಸ್ ಇನ್ ದ ಟ್ಯಾಬರ್ನಕಲ್ ಆಫ್ ದ ಓಲ್ಡ್ ಟೆಸ್ಟ್ಮೆಂಟ್. ಅದನ್ನ ಹೇಳ್ತಾನೆ. ಅಲ್ಲಿ 1ರಿಂದ 10 ತನಕ ಅವುಗಳಲ್ಲಿ ವರ್ಣಿಸಲ್ಪಟ್ಟು ವಿವರಿಸಲ್ಪಟ್ಟಂತ ವೈಶಿಷ್ಟ್ಯಗಳು, ಹಳೆ ಒಡಂಬಡಿಕೆಯ ಗುಡಾರದಲ್ಲಿದ್ದಂಥ ವೈಶಿಷ್ಟ್ಯಗಳು ಹೇಳಲ್ಪಟ್ಟಿವೆ. 11ರಿಂದ 28 ತನಕ ದ ಫೀಚರ್ಸ್ ಆಫ್ ದ ನ್ಯೂ ಕವನೆಂಟ್ ಡಿಸ್ಕ್ರೈಬ್ ಅಂತ ಹೇಳಿ ನೋಡಿದ್ದೇವೆ. ಅಂದ್ರೆ ವರ್ಣಿಸಲ್ಪಟ್ಟಿರುವಂತಹ ಹೊಸ ಒಡಂಬಡಿಕೆಯ ವೈಶಿಷ್ಟ್ಯ. ಸೊ ಹೀಗೆ ಸ್ಥೂಲವಾಗಿ ನಾವು ಇಡೀ ಅಧ್ಯಾಯವನ್ನ ಕಲಿಯುವುದಕ್ಕೆ ಸಹಾಯ ಮಾಡುವ ರೀತಿಯಲ್ಲಿ ಈ ಅಧ್ಯಾಯವನ್ನ ಈ ರೀತಿಯಲ್ಲಿ ನಾವು ನಮ್ಮ ಸಹಾಯಕ್ಕೋಸ್ಕರ ವಿಂಗಡಿಸಿಕೊಳ್ತಾ ಇದ್ದೇವೆ. ನಾವು ಓದುವ ವಾಕ್ಯಗಳು ಇವುಗಳ ಈ ಅಂಶದ ಒಳಗಡೆನೆ ಇರ್ತವೆ, ಈ ಅಂಶದ ಪರಿಧಿಯಲ್ಲಿ ಇರ್ತವೆ. ಅವಾಗ ಒಂದೇ ಅಂಶವನ್ನ ನಾವು ಕಲಿತಾ ಇದ್ದೇವೆ. ಮಾತುಗಳು, ಪದಗಳು ಬೇರೆ ಬೇರೆ ಇರಬಹುದು, ಆದ್ರೆ ಅಂಶವನ್ನ ನಾವು ಡಿವಿಯೇಟ್ ಆಗದ ಹಾಗೆ, ನಾವು ದಾರಿ ತಪ್ಪದ ಹಾಗೆ ಇರಬೇಕು ಅನ್ನೋದಕ್ಕೆ ಕೊಡಲ್ಪಟ್ಟಿದೆ. ಸೊ ಹೀಗೆ ಒಂದೇ ವಿಷಯವನ್ನ ಉದ್ದೇಶಿಸಿ ಹೇಳ್ತಾನೆ. ಈ 9ನೇ ಅಧ್ಯಾಯದಲ್ಲಿರುವಂತಹ ಪ್ರತ್ಯೇಕತೆ ಅಂದ್ರೆ, ದಿಸ್ ಚಾಪ್ಟರ್ ಎಂಫಸೈಸಸ್ ದ ರಾಡಿಕಲ್ ಸುಪೀರಿಯಾರಿಟಿ ಆಫ್ ದ ನ್ಯೂ ಕವನೆಂಟ್ ಓವರ್ ದ ಓಲ್ಡ್ ಕವನೆಂಟ್. ಅಂದ್ರೆ ಇದಕ್ಕೆ ಮೊದಲು ಇದ್ದಂತ ಹಳೆ ಒಡಂಬಡಿಕೆಗಿಂತಲೂ ಈ ಹೊಸ ಒಡಂಬಡಿಕೆ, ಆ ಹೊಸ ಒಡಂಬಡಿಕೆ ಮಾಡಿದಂತ ಕಾರ್ಯಗಳು, ಕ್ರಿಸ್ತ ಯೇಸುವಿನ ಮರಣ ಪುನರುತ್ಥಾನಗಳಲ್ಲಿ ನೆರವೇರಿದಂತ ಆ ಕಾರ್ಯಗಳೆಲ್ಲವೂ ಸಹ ಹಳೆ ಒಡಂಬಡಿಕೆಯ ಎಲ್ಲವುಗಳನ್ನು ಮೀರಿಸುವ ರೀತಿಯಲ್ಲಿ, ಸರ್ವಶ್ರೇಷ್ಠವಾದ ರೀತಿಯಲ್ಲಿ ಅದು ಮುಕ್ತಾಯವಾಗಿದೆ, ನೆರವೇರಿಸಲ್ಪಟ್ಟಿವೆ ಎಂಬುದನ್ನ ಈ ಗ್ರಂಥಕರ್ತನು ಹೇಳುವ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ದಿಸ್ ಚಾಪ್ಟರ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಕೀ ಥಿಯಾಲಜಿಕಲ್ ಕಾನ್ಸೆಪ್ಟ್ಸ್. ಇಡೀ ಅಧ್ಯಾಯವನ್ನ ಅನೇಕ ರೀತಿಯಲ್ಲಿ ನಾವು ವಿಂಗಡಣೆ ಮಾಡಬಹುದು, ಆದರೆ ಮುಖ್ಯವಾಗಿ 3 ವಿಭಾಗಗಳನ್ನಾಗಿ ದೈವಶಾಸ್ತ್ರ ಜ್ಞಾನದ ಅಧ್ಯಯನದ ಅಡಿಯಲ್ಲಿ ನಾವು ಈ 3 ವಿಂಗಡಣೆಗಳನ್ನ ಮಾಡುವ ಅವಕಾಶವಿದೆ. ಆ ಭಾವನೆಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ. ದಿಸ್ ಚಾಪ್ಟರ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಕೀ ಥಿಯಾಲಜಿಕಲ್ ಕಾನ್ಸೆಪ್ಟ್. ನಂಬರ್ 1, ನಾನು ಅದನ್ನು ಹೇಳುತ್ತೇನೆ, ಬರ್ಕೊಳ್ಳೋರು ಬರ್ಕೋಬಹುದು, ಇಲ್ಲ ಅಂತಂದ್ರೆ ನೀವು ಜಸ್ಟ್ ಗಮನಿಸಿದ್ರೆ ಸಾಕು. ನಂಬರ್ 1 to 10, ದ ಅರ್ಥ್ಲಿ ಟ್ಯಾಬರ್ನಕಲ್. ಈ ಅಧ್ಯಾಯದಲ್ಲಿ 9ನೇ ಅಧ್ಯಾಯದಲ್ಲಿ 1ರಿಂದ 10 ತನಕ ಈ ಭೂ ಸಂಬಂಧವಾದ ಗುಡಾರದ ಬಗ್ಗೆ ಮಾತಾಡ್ತಾರೆ. ಯಾಕಂದ್ರೆ ಈ ಗ್ರಂಥವನ್ನ ಯಾರನ್ನ ಉದ್ದೇಶಿಸಿ ಬರೆದಿದ್ದಾರೋ ಇಬ್ರಿಯ ಕ್ರೈಸ್ತರಿಗೂ ಮತ್ತು ಈ ಹಿಬ್ರಿಯರಿಗೂ ಸಹ ಅವರಿಗೆ ಗೊತ್ತಿದೆ, ಅವರು ಇಸ್ರಾಯೇಲರು. ಈ ಅರಣ್ಯದಲ್ಲಿದ್ದಂತ ಮೋಶೆಯ ಮೂಲಕ ದೇವರು ಕೊಟ್ಟಂತ ಆ ಗುಡಾರದ ವೈಶಿಷ್ಟ್ಯವಾಗಿರ್ಬೋದು, ಅಲ್ಲಿ ನಡೆದಂತ ಎಲ್ಲ ಕಾರ್ಯಗಳಾಗಿರ್ಬೋದು, ಅವರಿಗೆ ತುಂಬಾ ಪರಿಚಯ ಇದೆ. ಹಾಗಾಗಿ ಅದನ್ನು ವಿವರಿಸಿ ಬರೀತಾನೆ. ಹಾಗಾಗಿ ಅದು ಅವರೆಲ್ಲರೂ ಗೊತ್ತಿರುವ ಹಾಗೆ ಅದು ಭೂಲೋಕದಲ್ಲಿ ಇದ್ದಂತ ಫಿಸಿಕಲ್ ಟ್ಯಾಬರ್, ಒಂದು ಭೌತಿಕವಾದ ಕಟ್ಟಡದೋಪಾದಿಯಲ್ಲಿ ಇದ್ದಂತ ಗುಡಾರ. ಅಲ್ಲಿ ನಡೆದಂತ ಎಲ್ಲವುಗಳು ಸಹ ಅದು ತಾತ್ಕಾಲಿಕವಾದದ್ದು. ಆದರೆ ಅದು ಮುಂದುವರಿಸಿಕೊಂಡು, ಒಂದು ಸಾರಿ ಮಾಡಿದ್ದೇವೆ ಮುಗೀತು ಅಂತ ಹೇಳೋಕ್ ಬರಲ್ಲ. ಆದ್ರೆ ಇವತ್ತು ಮಾಡಿದ್ರೆ ಮತ್ತೆ ನಾಳೆ ಮಾಡಬೇಕು, ನಾಳೆ ಮಾಡಿದ್ರೆ ನಾಡ್ದು ಮಾಡಬೇಕು. ವಾರಗಳು, ತಿಂಗಳುಗಳು, ವರ್ಷಗಳು, ಅದಕ್ಕೆ ಕೊನೆಯೇ ಇಲ್ಲ ಎಂಬ ರೀತಿಯಲ್ಲಿ ಮಾಡಿಕೊಂಡು ಬರಬೇಕಾಗಿದೆ ಭಯದಿಂದ. ಆದ್ರೆ ಅದರ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿಯ ಶಿಲುಬೆಯ ಮರಣದ ಮೂಲಕ ಅವುಗಳನ್ನು ನೆರವೇರಿಸಿದ. ಹಾಗೆ ಅದು 1ರಿಂದ 10 ತನಕ. 2ನೇ ವಿಭಾಗ ಏನಂತಂದ್ರೆ 11ರಿಂದ 22 ತನಕ, ಫ್ರಮ್ ವರ್ಸ್ 11 to 22, ದ ಸುಪೀರಿಯರ್ ಸ್ಯಾಂಕ್ಚುರಿ ಅಂಡ್ ದ ಬ್ಲಡ್. ಸರ್ವಶ್ರೇಷ್ಠ. 2ನೇದಾಗಿ ಇದರಲ್ಲಿ ಬೋರ್ಡ್ ನಲ್ಲಿ ಇಲ್ಲ, ಡಿಸ್ಪ್ಲೇ ಮಾಡಿರೋದ್ರಲ್ಲಿ ನಾನು ಅದನ್ನ ನನ್ನ ನೋಟ್ಸ್ ನಲ್ಲಿ ಬರ್ಕೊಂಡಿದ್ದೇನೆ. ಏನು ಹೇಳ್ತಾನೆ? ದ ಸುಪೀರಿಯರ್ ಸ್ಯಾಂಕ್ಚುರಿ ಅಂಡ್ ದ ಬ್ಲಡ್ ಅಂದ್ರೆ ಈ ಭೂಲೋಕದಲ್ಲಿದ್ದಂತ ತಾತ್ಕಾಲಿಕ ಗುಡಾರಕ್ಕಿಂತಲೂ ಅತ್ಯಂತ ಸರ್ವಶ್ರೇಷ್ಠವಾದ ಮತ್ತೊಂದು ಗುಡಾರ. ಅದು ಈ ಭೂಮಿ ಮೇಲೆ ಇಲ್ಲ, ಅದು ತಾತ್ಕಾಲಿಕವಾದದ್ದಲ್ಲ, ಅದು ನಿರಂತರವಾದದ್ದು, ಅದು ಭೌತಿಕವಾದ ಕಟ್ಟಡವಲ್ಲ, ಅದು ದೇವರ ನಿವಾಸವೆಂದು ಕರೆಯಲ್ಪಡುವ ದೇವರ ಮನೆ.
ಪರಲೋಕ, ಸ್ವರ್ಗ ಎಂಬುದಾಗಿ ಅನೇಕ ಪರ್ಯಾಯ ಪದಗಳನ್ನ ನಾವು ಉಪಯೋಗಿಸಬಹುದು. ಆದ್ರೆ ಈ ನಿರಂತರವಾದ ನಿಜವಾದ ಪರ್ಮನೆಂಟ್ ಆದ ಗುಡಾರಕ್ಕೆ ನಾವು ಸೇರ್ಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಮತ್ತೆ ಪುನಃ ರಕ್ತದ ಮೂಲಕವಾಗಿ ಮಾತ್ರವೇ ಪ್ರವೇಶ. ಯಾವ ರೀತಿಯಲ್ಲಿ ಹಳೆ ಒಡಂಬಡಿಕೆಯ ಗುಡಾರದ ಪ್ರವೇಶಕ್ಕೆ ರಕ್ತದ ಮೂಲಕವೇ ಪ್ರವೇಶವಿತ್ತು, ರಕ್ತವಿಲ್ಲದೆ ಯಾರೂ ಸಹ ಹೋಗಲಿಕ್ಕೆ, ದೇವರ ದರ್ಶನವನ್ನು ಪಡೆಯುವುದಕ್ಕೆ, ದೇವರೊಂದಿಗೆ ತಮ್ಮ ಅಳಲನ್ನು, ತಮ್ಮ ಪಾಪದ ಸಂಕಟವನ್ನು, ಪಶ್ಚಾತ್ತಾಪವನ್ನು ತಿಳಿಸುವ ಇನ್ನೊಂದು ಮಾರ್ಗವಿಲ್ಲ. ಓನ್ಲಿ ಥ್ರೂ ಬ್ಲಡ್ ಪೀಪಲ್ ಕುಡ್ ಗೋ ಟು ನಿಯರ್ ಗಾಡ್ ಇನ್ ಟು ದ ಸ್ಯಾಂಕ್ಚುರಿ. ಅದು ಸೆಕೆಂಡ್ ಪಾರ್ಟ್ ಅಲ್ಲಿದ್ದಂತ ಹೋಲಿ ಆಫ್ ಹೋಲೀಸ್, ಅತಿ ಪರಿಶುದ್ಧ ಸ್ಥಳ, ಅತಿ ಪವಿತ್ರ ಸ್ಥಳ ಎಂಬುದಾಗಿ ಗೊತ್ತಿದೆ. ಅದನ್ನ ಹೇಳ್ತಾನೆ. ಎರಡನೇದಾಗಿ ದ ಸುಪೀರಿಯರ್ ಸ್ಯಾಂಕ್ಚುರಿ ಅಂಡ್ ಬ್ಲಡ್. ಇದು ಪಾರಮಾರ್ಥಿಕವಾದದ್ದು, ಭೌತಿಕವಾದದ್ದಲ್ಲ. ಇಟ್ ಈಸ್ ಸ್ಪಿರಿಚುವಲ್ ಅಂಡ್ ಇಟ್ ಈಸ್ ಹೆವೆನ್ಲಿ, ನಾಟ್ ದ ವರ್ಲ್ಡ್ಲಿ ಒನ್. ಏನ್ರಿ, ಮೊದಲು ನಾ ಹೇಳಿದ ಅರ್ಥ್ಲಿ ಟ್ಯಾಬರ್ನಕಲ್, ಬಟ್ ದಿಸ್ ಈಸ್ ಸ್ಯಾಂಕ್ಚುರಿ ಅಂಡ್ ಬ್ಲಡ್, ಬಟ್ ಇಟ್ ಈಸ್ ಹೆವೆನ್ಲಿ ಸ್ಯಾಂಕ್ಚುರಿ ಮತ್ತು ಕ್ರಿಸ್ತನ ರಕ್ತ. ಆ ಹೆವೆನ್ಲಿ ಸ್ಯಾಂಕ್ಚುರಿ ಎಂದು ಕರೆಯಲ್ಪಡುವ ಪರಲೋಕದ ಗುಡಾರಕ್ಕೆ, ದೇವರ ಸಾನ್ನಿಧ್ಯಕ್ಕೆ, ದೇವರು ವಾಸ ಮಾಡುವ ನಿವಾಸಕ್ಕೆ, ದೇವರ ಮನೆಗೆ ಯಾರೇ ಆಗಲಿ ಮರಣಾನಂತರ ಸೇರಬೇಕೆನ್ನುವಂತ ನಂಬಿಕೆ ಇರುವವರು ಕ್ರಿಸ್ತನ ಮೂಲಕ, ಆತನು ಶಿಲುಬೆಯಲ್ಲಿ ಸುರಿಸಿದ ರಕ್ತದ ಮೂಲಕ ಮಾತ್ರವೇ ಪ್ರವೇಶವಿದೆ ಎಂಬುದನ್ನು ಹೇಳ್ತಾರೆ. ಮತ್ತೆ 23ನೇ ವಚನದಿಂದ 28ನೇ ಅಥವಾ 27ನೇ ವಚನದ ತನಕ ದ ಅಲ್ಟಿಮೇಟ್ ವರ್ಕ್ ಆಫ್ ಕ್ರೈಸ್ಟ್. ಕ್ರಿಸ್ತನು ಈ ಪಾರಮಾರ್ಥಿಕವಾದ ಪರಲೋಕ ಸಂಬಂಧಪಟ್ಟಂತ ಗುಡಾರಕ್ಕೆ ಅಥವಾ ನಿವಾಸಕ್ಕೆ ಅಥವಾ ಆಲಯಕ್ಕೆ ನಮ್ಮನ್ನು ಬರಮಾಡಿಕೊಳ್ಳುವುದಕ್ಕಾಗಿ ಕ್ರಿಸ್ತನು ಕೊಟ್ಟ ಕೊನೆಯದಾಗಿ, ಅಂತಿಮವಾಗಿ, ಎಲ್ಲದರ ಮುಕ್ತಾಯವಾಗಿ, ಇನ್ಯಾರೂ ಯಾವುದನ್ನು ಮಾಡುವ ಅವಶ್ಯಕತೆ ಇಲ್ಲದಂತೆ ತನ್ನ ಮರಣ ಪುನರುತ್ಥಾನಗಳ ಮೂಲಕ ನೆರವೇರಿಸಿದಂತ ಕಾರ್ಯವನ್ನ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿದ ಕಾರ್ಯವನ್ನ ತಿಳಿಸ್ತಾನೆ. ಆತನು ಆ ಕಾರ್ಯವನ್ನ ಮಾಡಿದ್ದರಿಂದ, ಆತನು ಸತ್ತು ಹೋಣಲ್ಪಟ್ಟು ತಿರುಗಿ ಎದ್ದು ಬಂದದ್ದರಿಂದ ಇವತ್ತು ನಮಗೋಸ್ಕರ, ಎಲ್ಲರಿಗೋಸ್ಕರ, ಎಲ್ಲ ಮನುಷ್ಯರಿಗೋಸ್ಕರ ಒಂದು ಪಾರಮಾರ್ಥಿಕವಾದ, ದೈವಿಕವಾದ, ಪರಲೋಕ ಸಂಬಂಧಪಟ್ಟ, ಸ್ವರ್ಗೀಯ ಸಂಬಂಧಪಟ್ಟ ಒಂದು ಆಲಯ, ಒಂದು ನಿವಾಸ ಮರಣಾನಂತರ ಕ್ರಿಸ್ತನನ್ನು ನಂಬುವ ಪ್ರತಿ ವ್ಯಕ್ತಿಗೂ ವಾಗ್ದಾನ ಮಾಡಲ್ಪಟ್ಟಿದೆ. ಆದ ಕಾರಣ ಇನ್ನು ನೀವು, ಇಬ್ರಿಯರಾಗಿರುವ ನೀವು, ಹಳೆ ಒಡಂಬಡಿಕೆಯಲ್ಲಿದ್ದಂತ ತಾತ್ಕಾಲಿಕ ಗುಡಾರದಲ್ಲಿ ನಡೆದಂತ ಕಾರ್ಯಗಳ ಹಿಂದೆ ಓಡಬೇಡ್ರಿ. ಅವುಗಳಿಂದ ಪ್ರಯೋಜನವಿಲ್ಲ. ಯಾಕಂದ್ರೆ ಅವುಗಳ ನೆರವೇರಿಕೆ, ಅವುಗಳ ಉದ್ದೇಶ ಕ್ರಿಸ್ತನು ತನ್ನ ಮರಣ ಪುನರುತ್ಥಾನಗಳ ಮೂಲಕ ನೆರವೇರಿಸಿ ನಮಗೆ ಆತನೇ ಮಾರ್ಗವಾಗಿದ್ದಾನೆ, ಆತನೇ ತನ್ನ ಶರೀರವೆಂಬ ಆಲಯವನ್ನು ನಮಗೋಸ್ಕರ ತೆರೆದಿದ್ದಾನೆ ಎಂದು ಹೇಳುತ್ತಾರೆ. ಹಳೆ ಒಡಂಬಡಿಕೆಯ ಎಲ್ಲ ಯಜ್ಞಗಳಿಗಿಂತಲೂ ಹೊಸ ಒಡಂಬಡಿಕೆಯ ಸರ್ವಶ್ರೇಷ್ಠ ಅಮೂಲಾಗ್ರ ಸುಧಾರಣೆಯನ್ನು ಇದು ಒತ್ತಿ ಹೇಳುತ್ತೆ. ಯಾವುದು? ಹೆವೆನ್ಲಿ ಸ್ಯಾಂಕ್ಚುರಿ, ಪಾರಮಾರ್ಥಿಕವಾದ ಗುಡಾರ. ಇಲ್ಲಿ ಒಂದು ವಿಷಯವನ್ನ ನಾನು ಹೇಳ್ತೇನೆ. ನನ್ನ ಸಮಯ ಎಷ್ಟಿದೆಯೋ ಅಷ್ಟು ಸಮಯ ಉಪಯೋಗಿಸಿಕೊಳ್ಳುವುದಕ್ಕೆ ಕಾರ್ಯರೂಪದಲ್ಲಿ, ಅಂದ್ರೆ ಪ್ರಾಕ್ಟಿಕಲ್ ಆಗಿರುವ ಕೆಲವು ಸತ್ಯಗಳು ನಮಗೂ ಸಹ ಅನ್ವಯಿಸುವ ಒಂದೆರಡು ವಿಷಯಗಳನ್ನ ಮಾತ್ರ ಹೇಳಿ ನಾನು ನನ್ನ ಅಧ್ಯಯನವನ್ನ ಮುಗಿಸುವುದಕ್ಕೆ ಇಷ್ಟಪಡುತ್ತೇನೆ. ಇಲ್ಲಿ 4ನೇ ವಚನದಲ್ಲಿ, 4ನೇ ವಚನ, ಇಬ್ರಿಯರ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವ ಮಾತುಗಳನ್ನು, ಓದುವ ಮಾತುಗಳನ್ನು ಹೇಳ್ತಾನೆ. 3ರಿಂದ 2ನೆಯ ತೆರೆಯ ಆಚೆಯಲ್ಲಿ ಅತಿ ಪವಿತ್ರ ಸ್ಥಾನವೆನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು. ಅದರಲ್ಲಿ ಚಿನ್ನದ ಧೂಪಾರತಿ, ಒಳಗೂ ಹೊರಗೂ ಚಿನ್ನದ ತಗಡನ್ನು ಮಡಾಯಿಸಿದ್ದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. ಆ ಮಂಜೂಷದೊಳಗೆ ಈಗ ಮುಖ್ಯವಾದ ವಸ್ತುವನ್ನ ಪ್ರಸ್ತಾವಿಸ್ತಾನೆ. ಅಂದ್ರೆ ನಮಗೆ ಗೊತ್ತಿದೆ,
ದೇವದರ್ಶನ ಗುಡಾರದಲ್ಲಿ ಆ ಮೂರನೇ ಸ್ಥಾನ ಅಥವಾ ಎರಡನೇ ಸ್ಥಾನವಾಗಿದೆ. ಪವಿತ್ರ ಸ್ಥಾನದಲ್ಲಿ ಬೇರೆ ಏನೂ ಇರಲಿಲ್ಲ, ಒಂದೇ ವಸ್ತುವಿತ್ತು, ಒಡಂಬಡಿಕೆಯ ಮಂಜೂಷ. ದೇರ್ ವಾಸ್ ಓನ್ಲಿ ಒನ್ ಎಲಿಮೆಂಟ್ ದಟ್ ವಾಸ್ ಕಾಲ್ಡ್ ದ ಆರ್ಕ್ ಆಫ್ ದ ಕವನೆಂಟ್. ಅದೆಲ್ಲವೂ ಚೊಕ್ಕ ಬಂಗಾರದಿಂದ, ಫುಲ್ ಆಫ್ ಗೋಲ್ಡ್. ಇಟ್ ವಾಸ್ ಕವರ್ಡ್ ವಿತ್ ಫೈನ್ ಗೋಲ್ಡ್. ನಮಗೆ ಗೊತ್ತಿದೆ. ಇನ್ಸೈಡ್ ಆಫ್ ದಟ್ ಆರ್ಕ್ ದೇರ್ ವರ್ 3 ಇಂಪಾರ್ಟೆಂಟ್ ಥಿಂಗ್ಸ್ ವರ್ ಕೆಪ್ಟ್. ತುಂಬಾ ಮುಖ್ಯವಾದ 3 ವಸ್ತುಗಳನ್ನ ಅದರಲ್ಲಿ ಅದನ್ನೇ ಹೇಳ್ತಾನೆ ಇಲ್ಲಿ. ಈಸ್ ಟಾಕಿಂಗ್ ಅಬೌಟ್ ದೋಸ್ ಥಿಂಗ್ಸ್. ಏನ್ ಹೇಳ್ತಾನೆ? ಆ ಮಂಜೂಷದೊಳಗೆ ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆಯು, ಆರೋನನ ಚಿಗುರಿದ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು ಇದ್ದವು. ಅದರ ಮೇಲೆ ದೇವರ ಪ್ರಭಾವವನ್ನು ಸೂಚಿಸುವ ಕೆರೂಬಿಗಳು ಕೃಪಾಸನವನ್ನು ಆಚ್ಛಾದಿಸಿಕೊಂಡಿದ್ದವು. ಸದ್ಯಕ್ಕೆ ಈ ವಿಷಯಗಳನ್ನು ಒಂದೊಂದಾಗಿ ವಿವರಿಸುವುದಕ್ಕೆ ಆಗುವುದಿಲ್ಲ ಎಂದು ಹೇಳ್ತಾನೆ. ಯಾಕಂದ್ರೆ ತನ್ನ ಓದುಗರಿಗೆ ಇವುಗಳ ಪರಿಚಯ ಸ್ವಲ್ಪ ಮಟ್ಟಿಗೆ ಇತ್ತು. ಇವತ್ತು ನಾನು ಸಹ ನನ್ನ ಮಾತುಗಳನ್ನು ಕೇಳುವಂತವರಿಗೆ ಈ ಮಾತು ಹೇಳಿದ್ರೆ ತಪ್ಪಾಗೋದಿಲ್ಲ. ಇವುಗಳನ್ನು ಒಂದೊಂದಾಗಿ ಕೂಲಂಕುಷವಾಗಿ ವಿವರಿಸಿಕೊಂಡು ಹೋದ್ರೆ ಅದು ಸಾಧ್ಯವಾಗುವುದಿಲ್ಲ, ಸಮಯವೂ ಇಲ್ಲ. ಆದ್ರೆ ಬಹಳ ಸಂಕ್ಷಿಪ್ತವಾಗಿ ಅದನ್ನು ತಿಳಿಸುವ ಪ್ರಯತ್ನ ನಾನು ಮಾಡ್ತೇನೆ. ಯಾವುದನ್ನ? ಎಲ್ಲವುಗಳನ್ನಲ್ಲ. ದೇವದರ್ಶನದ ಗುಡಾರದಲ್ಲಿ ಅನೇಕ ಉಪಕರಣಗಳು, ಅನೇಕ ವಸ್ತುಗಳು ಇದ್ದವು. ಮೊದಲನೇ ಸ್ಥಾನದಲ್ಲಿ, ಎರಡನೇ ಸ್ಥಾನ. ಆದ್ರೆ ಅವೆಲ್ಲವುಗಳಲ್ಲ. ಎರಡನೇ ಸ್ಥಾನದಲ್ಲಿ, ಅತಿ ಪವಿತ್ರ ಸ್ಥಾನದಲ್ಲಿ ಇದ್ದಂತ ಒಡಂಬಡಿಕೆಯ ಮಂಜೂಷದ ಬಗ್ಗೆ ಗ್ರಂಥಕರ್ತನು ಮಾತಾಡಿದ್ದಾನೆ. ಒಂದನೇದಾಗಿ ಆ ಮಂಜೂಷವು ಇಡೀ ಚಿನ್ನದ ಮಯವಾಗಿತ್ತು. ಅದರ ಮೇಲೆ ಒಂದು ಮಣೆ ಬರುತ್ತೆ, ಅದನ್ನ ಮುಚ್ಚಿದ್ದಂತ ಮುಚ್ಚಳಿಕೆ. ಆ ಮುಚ್ಚಳಿಕೆಯ ಮೇಲೆ 2 ಬಂಗಾರದ ಕಿರೂಬಿಗಳ ಚಿತ್ರ ಕೆತ್ತಿದ್ರು. ಮತ್ತೆ ಅವುಗಳು ರೆಕ್ಕೆಯನ್ನ ಬಿಚ್ಚಿಕೊಂಡು ಅವುಗಳ ಮೇಲೆ ಬೊಗ್ಗಿ ಇರುವ ಅದನ್ನ ಕೆತ್ತಿದ್ರು. ಅದು ಏನಂದ್ರೆ ಅದಕ್ಕೆ ಹೆಸರು ಕೃಪಾಸನ ಎಂಬುದಾಗಿ, ಇಂಗ್ಲಿಷ್ ನಲ್ಲಿ ಮರ್ಸಿ ಸೀಟ್ ಎಂಬುದಾಗಿ ಹೇಳುತ್ತೆ. ಅದು ನೋಡ್ರಿ, ಗಮನಿಸಬೇಕು. ಆ ಕೃಪಾಸನ ಎಂಬ ಮಾತನ್ನ ಉಪಯೋಗಿಸ್ತಾನೆ. ದ ಗ್ರೇಸ್, ಆರ್ ಇನ್ ಅದರ್ ವರ್ಡ್ಸ್ ಮರ್ಸಿ ಸೀಟ್. ದೇವರ ಕಡೆಯಿಂದ ಬರುವಂತ ಕೃಪೆ ಮತ್ತು ಕರುಣೆಗೆ ಸಾದೃಶ್ಯವಾಗಿರುವ ಹೆಸರು ಅದಕ್ಕೆ ಕೊಟ್ಟಿದ್ದಾರೆ. ಆದ್ರೆ ಆ ಪೆಟ್ಟಿಗೆಯಲ್ಲಿ, ಒಡಂಬಡಿಕೆಯ ಮಂಜೂಷದಲ್ಲಿ, ದ ಆರ್ಕ್ ಆಫ್ ದ ಕವನೆಂಟ್, ವಾಟ್ ವಾಸ್ ದೇರ್? ಅಲ್ಲಿ ಈಗಾಗಲೇ ನಾವು ಓದಿದ್ದೇವೆ, 3 ವಸ್ತುಗಳಿದ್ದು. ಇನ್ಸೈಡ್ ದ ಆರ್ಕ್ ವೇರ್, ನಂಬರ್ 1, ದ ಗೋಲ್ಡನ್ ಪಾಟ್ ದಟ್ ಹ್ಯಾಡ್ ದ ಮನ್ನಾ. ಅವ್ರು ನಮ್ಗೆ ಗೊತ್ತಿದೆ, ಇಸ್ರಾಯೇಲರು 40 ವರ್ಷ ದೇವರ ಆಕಾಶದಿಂದ ಅದ್ಭುತವಾದ ರೀತಿಯಲ್ಲಿ ಸುರಿಸಿದಂತ ಮನ್ನಾ ಎಂಬ ಆಹಾರವನ್ನ ಭುಜಿಸಿದ್ರು. ಅದು ಅವರು ಕನಾನ್ ದೇಶಕ್ಕೆ ಸೇರುವ ತನಕ ಅವರಿಗೆ ಯಾವುದೇ ಅಡಚಣೆ ಇಲ್ಲದೆ ದೇವರು ಕೊಡ್ತಾ ಇದ್ದ. ಅಂದ್ರೆ ಪರಲೋಕದಿಂದಲೇ ದೇವರು ಕೊಟ್ಟರು. ಆ ಮನ್ನಾ ಅದರಲ್ಲಿ ಇಡಲ್ಪಟ್ಟಿತ್ತು ಬಂಗಾರದ ಪಾತ್ರೆಯಲ್ಲಿ. ಅದು ಕೆಡಲಿಲ್ಲ, ಹುಳ ಬೀಳ್ಲಿಲ್ಲ, ಮತ್ತು ಅದು ಏನು ಆಗ್ಲಿಲ್ಲ, ಕೆಟ್ಟು ಹೋಗ್ಲಿಲ್ಲ. ಅದು ಇತ್ತು. ಗೋಲ್ಡನ್ ಪಾಟ್ ದಟ್ ಹ್ಯಾಡ್ ದ ಮನ್ನಾ. ಇದು ವಿಮೋಚನ ಕಾಂಡ 16ನೇ ಅಧ್ಯಾಯ 33ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಎರಡನೇದಾಗಿ, ಒಡಂಬಡಿಕೆಯ ಮಂಜೂಷದಲ್ಲಿದ್ದಂತ ವಸ್ತುಗಳಲ್ಲಿ ಎರಡನೆಯದು ಅಹರೋನಿನ ಚಿಗುರಿದ ಕೋಲು, ಅಹರೋನ್ಸ್ ರಾಡ್ ದಟ್ ಬಡೆಡ್ ಅಂತ ಹೇಳಿದೆ. ಅದು ಅರಣ್ಯಕಾಂಡ 17ನೇ ಅಧ್ಯಾಯ 6ರಿಂದ 11 ತನಕ ನಾವು ಓದುವುದಾದ್ರೆ ಅವುಗಳ ಪ್ರಸ್ತಾವನೆ ಅಲ್ಲಿದೆ. ಮೂರನೆಯ ವಸ್ತು, ದ ಥರ್ಡ್ ಎಲಿಮೆಂಟ್ ವಾಸ್ ದ ಟ್ಯಾಬ್ಲೆಟ್ ಆಫ್ ದಿ ಕವನೆಂಟ್. ಆಜ್ಞೆಗಳು, ದಶಾಜ್ಞೆಗಳನ್ನು ಬರೆದಿದ್ದ, ದೇವರೇ ಸ್ವತಃ ಬರೆದಿದ್ದ ಆ ದಶಾಜ್ಞೆಗಳ ಕಲ್ಲಿನ ಹಲಗೆಗಳು ಅದರಲ್ಲಿ ಇಡಲ್ಪಟ್ಟಿದ್ದವು. ಅದು ವಿಮೋಚನ ಕಾಂಡ 25ನೇ ಅಧ್ಯಾಯ 16ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಈ 3 ವಸ್ತುಗಳ ಹಿಂದೆ ಇರುವಂತ ಆತ್ಮಿಕವಾದಂತ ಸಂಗತಿಗಳನ್ನ ನಾನು ಹೇಳಿ ಮುಗಿಸ್ತೇನೆ. ಒಂದು 5-10 ನಿಮಿಷದಲ್ಲಿ ನಾನು ಮುಗಿಸುವ ಪ್ರಯತ್ನ ಮಾಡುತ್ತೇನೆ. ಇದರ ವಿಷಯ ಬಹಳಷ್ಟು ಮಂದಿ ಸೇವಕರಿಗೆ ಗೊತ್ತಿದೆ. ಬೈಬಲು ಅಧ್ಯಯನ ಮಾಡುವಂತ ವಿದ್ಯಾರ್ಥಿಗಳಿಗೆ, ದೇವರ ಸೇವಕರಿಗೆ, ದೇವರ ವಾಕ್ಯದ ಅಧ್ಯಯನ ಮಾಡುವಂತ ಟೀಚರ್ಸ್ಗಳಿಗೆ ಗೊತ್ತಿದೆ. ಒಂದನೇದಾಗಿ, ಮನ್ನಾ ಅದು ಇಸ್ರಾಯೇಲರಿಗೆ ಏನನ್ನ ತಿಳಿಸ್ತಾ ಇತ್ತು? ವಾಟ್ ವಾಸ್ ದ ರಿಮೈಂಡರ್ ಆಫ್ ದಿಸ್ ಮನ್ನಾ ಟು ದ ಪೀಪಲ್ ಆಫ್ ಇಸ್ರಾಯೇಲ್ಸ್? ಇಸ್ರಾಯೇಲ್ಯರಿಗೆ ಏನನ್ನ ನೆನಪು ಮಾಡ್ತಾ ಇತ್ತು? ಏನಿದು ಒಡಂಬಡಿಕೆಯ ಮಂಜೂಷದಲ್ಲಿದ್ದಂತ ಮೊದಲನೇ ವಸ್ತು ಮನ್ನಾ
ಇಟ್ಟಿದ್ದ ಪಾತ್ರೆ. ಅದು ಏನನ್ನ ನೆನಪು ಮಾಡ್ತಾ ಇತ್ತು ಇಸ್ರಾಯೇಲರಿಗೆ ಅಂತಂದ್ರೆ, ದ ಮನ್ನಾ ರಿಮೈಂಡೆಡ್ ಗಾಡ್ಸ್ ಪ್ರೊವಿಷನ್ ಅಂಡ್ ಇಸ್ರಾಯಲೈಟ್ಸ್ ಅನ್ಗ್ರೇಟ್ಫುಲ್ನೆಸ್. ಗಮನಿಸ್ಬೇಕು. ದೇವರು ತನ್ನ ಜನರನ್ನ 40 ವರ್ಷ ಅವರು ಯಾವುದೇ ಕಷ್ಟಪಡದೆ ಅವರಿಗೆ ಬೇಕಾದ ಇಹಲೋಕದ ಭೌತಿಕದ ಆಹಾರವನ್ನು ಒದಗಿಸಿದ. In a miraculous way, God provided the food for His children, His people, without any trouble, without any toil. God provided. ಅಂದ್ರೆ ದೇವರು ಒದಗಿಸುವವನು ಎಂಬ ಸತ್ಯವನ್ನ, ತನ್ನ ಜನರನ್ನು ಆತನು ಮರೆಯುವುದಿಲ್ಲ ಎಂಬ ವಿಷಯವನ್ನ ದೇವರು ಮನ್ನಾ ಸುರಿಸುವುದರ ಮೂಲಕ ತಿಳಿಸಿದರು. ಆದ್ರೆ ಅದಕ್ಕೆ ಬದಲಾಗಿ ಇಸ್ರಾಯೇಲರು ಹೇಗೆ ನಡ್ಕೊಂಡ್ರು? ವಾಟ್ ವಾಸ್ ದ ರಿಯಾಕ್ಷನ್ ಫಾರ್ ದಿಸ್ ಗ್ರೇಷಿಯಸ್ ವರ್ಕ್ ಆಫ್ ಗಾಡ್ ಟುವರ್ಡ್ಸ್ ದೆಮ್ಸೆಲ್ವ್ಸ್? ವಾಟ್ ವಾಸ್ ದ ರಿಯಾಕ್ಷನ್ ಫ್ರಮ್ ದ ಪೀಪಲ್ ಆಫ್ ಇಸ್ರಾಯೇಲ್ಸ್? ಇಸ್ರಾಯೇಲರು ಯಾವ ರೀತಿಯಲ್ಲಿ ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಅಂದ್ರೆ, ಇಸ್ರಾಯೇಲರು ಕೃತಜ್ಞಹೀನರಾಗಿದ್ದರು. ದೇ ವರ್ ಅನ್ಗ್ರೇಟ್ಫುಲ್ನೆಸ್. ದೇ ಶೋಡ್ ಅನ್ಗ್ರೇಟ್ಫುಲ್ನೆಸ್. ನಮಗೆ ಗೊತ್ತಿದೆ, ಅನೇಕ ಉದಾಹರಣೆಗಳಿದೆ. ಅವರು ಗುಣಗುಟ್ಟಿದ್ರು. ಈ ಮನ್ನಾ ಹೊರತು ನಮಗೇನು ಇಲ್ಲ ಎಂಬುದಾಗಿ ಮೋಶೆಗೆ ವಿರೋಧವಾಗಿ, ಅಹರೋನನಿಗೆ ವಿರೋಧವಾಗಿ, ದೇವರಿಗೆ ವಿರೋಧವಾಗಿ ಗುಣಗುಟ್ಟಿದ್ರು. ನಮಗೆ ಮಾಂಸ ಬೇಕು ಎಂದು ಆಸೆಪಟ್ಟು. ಅಂದ್ರೆ ದೇವರು ಮಾಡಿದ ಕಾರ್ಯಗಳಿಗೆ ಕೃತಜ್ಞತೆ ಉಳ್ಳವರಾಗಿ ಇರುವುದಕ್ಕೆ ಬದಲಾಗಿ ಕೃತಜ್ಞಹೀನರಾದ. ದೇ ಬಿಕೇಮ್ ಅನ್ಗ್ರೇಟ್ಫುಲ್ ಪೀಪಲ್. Sometimes we too do the same thing even today. Today's Christian, today's churches, today's God's people, they receive all the blessings from God, but they don't want to live according to that faithfully towards God, having gratefulness to God. They always show their ungratefulness towards God and His provision. Oh, what a pity, my dear brothers and sisters. ಇದೇನು ಅಧ್ಯಯನ ಮಾಡ್ತಾ ಇರುವುದು ಕೇವಲ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ಮಾಡೋದ್ರ ಮೂಲಕ ದೇವರ ವಾಕ್ಯದ ತಿಳುವಳಿಕೆ ನಮ್ಮ ಆ ಬುರುಡೆಯಲ್ಲಿ ಸೇರಿಸ್ಕೋಬೇಕು ಅನ್ನೋ ಉದ್ದೇಶ ಅಲ್ಲ. ಇಟ್ ಮಸ್ಟ್ ಟಚ್ ಅವರ್ ಹಾರ್ಟ್ ಅಂಡ್ ಸ್ಪಿರಿಟ್, ಅಂಡ್ ಇಟ್ ಮಸ್ಟ್ ಬ್ರಿಂಗ್ ಬ್ಯಾಕ್ ಟು ಗಾಡ್ ವಿತ್ ರಿಪೆಂಟೆನ್ಸ್. ದಟ್ ಈಸ್ ದ ಪರ್ಪಸ್ ಆಫ್ ದಿ ಸ್ಟಡಿ ಆಫ್ ದಿಸ್ ಚಾಪ್ಟರ್ ಆರ್ ವಾಟ್ ಎವರ್ ದ ಎಂಟೈರ್ ಬೈಬಲ್ ಇನ್ ಡಿಫರೆಂಟ್ ಫಾರ್ಮ್. ಅದ ಕಾರಣ ಅದು ಒಡಂಬಡಿಕೆ ಮಂಜೂಷದಲ್ಲಿ ಇವೆಲ್ಲವೂ ಇದ್ದವು. ಅದನ್ನ ನೆನಪು ಮಾಡಿ ದೇವರು ಅದನ್ನ ನೆನಪು ಮಾಡಿಕೊಳ್ತಾರೆ. ನಾನು ಒದಗಿಸಿದ್ರು ಈ ಜನರು, ನನ್ನ ಜನರು ಅದಕ್ಕೆ ತಕ್ಕಂತೆ ಇರಲಿಲ್ಲ ಎಂಬುದನ್ನ ಅವ್ರಿಗೆ ನೆನಪು ಮಾಡ್ತಾರೆ. ಅಲ್ಲಿ ಹೋದಾಗ ಒಳಗಡೆ ಮಹಾಯಾಜಕನು ವರ್ಷಕ್ಕೊಂದೇ ಸಾರಿ ರಕ್ತವನ್ನು ತಕೊಂಡು ಹೋಗುವಾಗ ತುಂಬಾ ಭಯದಿಂದ ಹೋಗ್ತಾ ಇದ್ದ. ಅದು ಒಂದರು. ನಾನು ಇದ್ರ ಬಗ್ಗೆ ಎಷ್ಟೊತ್ತು ಬೇಕಾದ್ರೂ ಮಾತಾಡೋದಕ್ಕೆ ನನ್ನ ಬಳಿಯಲ್ಲಿ ಸರಕಿದೆ. ಅಂದ್ರೆ ಐ ಹ್ಯಾವ್ ದ ಸಬ್ಜೆಕ್ಟ್, I have the stuff to talk about this hours together, but the time will not allow me, so I don't want to go. Number 2, ಎರಡನೇ ವಸ್ತು ಏನಿತ್ತು? ಅಹರೋನನ ಚಿಗುರಿದ ಕೋಲು. ಅಹರೋನ್ಸ್ ರಾಡ್ ರಿಮೈಂಡೆಡ್. ಚಿಗುರಿತದು. ಒಣಗಿ ಹೋದ ಕೈಯಲ್ಲಿದ್ದಂತ ಕೋಲು ಚಿಗುರಿತದು. ಪೆಟ್ಟಿಗೆಯಲ್ಲಿಟ್ಟು ತೆಗೆದಾಗ ನಮಗೆ ಗೊತ್ತಿದ್ದಾರೆ ಪ್ರಸ್ತಾವ ನಾನು ಈಗಾಗಲೇ ಹೇಳಿದ್ದೆ. Aaron's rod reminded Israelites rebellion. ಅವರ ಏನ್ ಹೇಳೋದು, ಇಸ್ರಾಯೇಲರ ರಿಬೆಲಿಯನ್ ಅನ್ನೋದಕ್ಕೆ ಏನ್ ಹೇಳ್ತಾರೆ? Aaron's rod reminded Israel's rebellion against God's authority. ದೇವರ ಅಧಿಕಾರಕ್ಕೆ ಒಳಗಾಗಿ ಬದುಕಬೇಕೆನ್ನುವಂತ ದೇವರ ಆಜ್ಞೆಗೆ ವಿರೋಧವಾಗಿ ದಂಗೆ ಎದ್ದಂತ ಈ ಜನರ ಸ್ವಭಾವವನ್ನು ತೋರಿಸಿದ, ಬಂಡಾಯ ತೋರಿಸಿದಂತ ಸ್ವಭಾವವನ್ನು ತೋರಿಸಿದ. ನಮಗೆ ಗೊತ್ತಿದೆ, ತಿರುಗಿ ಬಿದ್ರು. ಅವರು ಕತ್ತು ಬಗ್ಗಿಸಲಾರದ ಜನರು. ದೇ ಆರ್ ಸ್ಟಿಫ್ ನೆಕ್ಡ್ ಪೀಪಲ್ ಅಂತ ಹೇಳಿ ದೇವರು ಹೇಳಿ. ತಲೆ ಬಗ್ಗಿಸದವರು, ವಿಧೇಯತೆ ಇಲ್ಲದವರು, ಕೃತಜ್ಞತೆ ಇಲ್ಲದವರು, ಬಂಡಾಯ ಮಾಡುವವರು, ದಂಗೆ ಏಳುವರು. ಯಾವುದಕ್ಕೆ? ದೇವರ ಅಧಿಕಾರ. ಕೋಲು ಎಂಬುದು ಅದು ಅಧಿಕಾರಕ್ಕೆ ಸಿಂಬಾಲಿಕ್ ಆಗಿರುತ್ತೆ. ಅವಾಗ ಬೇರೆ 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 ಇದೆ, ಆದ್ರೆ ಕೋಲು ಎನ್ನುವುದು ಇಟ್ ಶೋಸ್ ದ ಅಥಾರಿಟಿ. ಒಬ್ಬ ವ್ಯಕ್ತಿಯ ಕೈಯಲ್ಲಿ ಕೋಲಿದ್ರೆ ಅಥವಾ ಗನ್ ಇದ್ರೆ ಇಟ್ ಶೋಸ್ ದೇರ್ ಅಥಾರಿಟಿ, ದ ಲೆಜಿಟಿಮೇಟ್ ಪವರ್, ಅಥಾರಿಟಿ. ಸೊ ಆರೋನನು ಮಹಾಯಾಜಕನಾಗಿದ್ದನು. ದೇವರು ಕೊಟ್ಟಂತ ಅಧಿಕಾರಕ್ಕೆ
ಹೋಲಿಕೆ ಆಗಿದ್ದನು, ಪ್ರತಿನಿಧಿ ಆಗಿದ್ದನು. ಆದ್ರೆ ಇವ್ರು ಏನ್ ಮಾಡಿದ್ರು? ತಲೆ ಬಗ್ಗಿಸಲಿಲ್ಲ, ದಂಗೆ ಎತ್ತರು. ಒಂದು ಸಾರಿ ಅಲ್ಲ, ಎರಡು ಸಾರಿ ಅಲ್ಲ, ಇಡೀ 40 ವರ್ಷವೂ ಸಹ ಎದ್ರು. ಅದನ್ನೆಲ್ಲ ನೆನಪು ಮಾಡ್ತಾರೆ ನೋಡ್ರಿ. ಎರಡನೇದಾಗಿ ನಾವೆಷ್ಟು ಸಹ ಇವತ್ತಿನ ಕ್ರೈಸ್ತ ಸಮಾಜ, ದೇವರ ಜನರು, ದೇವರ ಸೇವಕರು ಎಂದು ಹೇಳಿಕೊಳ್ಳುವಂಥವ್ರು, ದೇವರ ಮಾತುಗಳಿಗೆ ಯಾವುದೇ ವಿಧವಾದ ಪ್ರಾಮುಖ್ಯತೆಯನ್ನು ಕೊಡದೆ ಇಷ್ಟ ಬಂದ ಹಾಗೆ ವರ್ತಿಸುವಂತ ಅದೃಶ್ಯವನ್ನ ನಾವು ನೋಡ್ತಾ ಇಲ್ವಿ. ಅಂತ ಪರಿಸ್ಥಿತಿ ನಮ್ಮ ಮುಂದೆ ಇಲ್ಲ. ಈಗಾಗಲೇ ನಾವು ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡಿದ್ವಿ, ಅಪ್ಪ ನಮ್ಮ ದೇಶವನ್ನು ಕರಿಗರಿಸು. ಯಾಕೆ ಕರಿಗರಿಸಬೇಕು ನಿನ್ನ ದೇಶವನ್ನು? ದೇವರ ಮಾತ್ರ ನಾವು ಕೇಳಿದ್ದೇವ ಇಷ್ಟು ವರ್ಷಗಳು? 2000 ವರ್ಷಗಳಿಂದ ಭಾರತ ದೇಶಕ್ಕೆ ದೇವರು ಕೊಟ್ಟಂತ ಅವಕಾಶವನ್ನ ಸದ್ವಿನಿಯೋಗ ಮಾಡಿಕೊಂಡಿದ್ದೇವೆ? ಇಲ್ಲ. ದೇವರನ್ನು ಉಪಯೋಗಿಸಿಕೊಂಡಿದ್ದೇವೆ. ನಾವು ದೇವರಿಗಾಗಿ ಉಪಯೋಗ ಆಗುವುದಕ್ಕಿಂತ ಬದಲಾಗಿ ದೇವರನ್ನ ನಾವು ಉಪಯೋಗಿಸಿಕೊಂಡಿದ್ದೇವೆ. ಅದು ಈಗಲೂ ಮುಂದುವರಿತಾ ಇದೆ. ತುಂಬಾ ದುಃಖದಿಂದಲೂ ಸಂಕಟದಿಂದಲೂ ಹೇಳುವಂತ, ನನ್ನ ಜೊತೆಯಲ್ಲಿ ನಿಮ್ಮಲ್ಲಿ ಬಹಳ ಮಂದಿ ಒಪ್ಪಿಕೊಳ್ತೀರ. ನನ್ನ ಜೊತೆಯಲ್ಲಿ ನೀವು ಸಹ ಇದೇ ಫೀಲಿಂಗ್ ನಿಮಗೂ ಸಹ ಇದೆ. ನೀವು ನಾನು ಮಾತ್ರವಲ್ಲ, ಈ ದೇಶದಲ್ಲಿ, ಪ್ರಪಂಚದಲ್ಲಿ ಎಷ್ಟೋ ಲಕ್ಷಾಂತರ ಮಂದಿ ನಿಜವಾದ ದೇವ ಜನರು, ಯಾರು ಕಣ್ಣಿಗೆ ಕಾಣಿಸೋದಿಲ್ಲ, ಅವರು ಯಾವ ಪ್ರಸಿದ್ಧಿ ಆದಂಥವರು, ಅವರ ಹೆಸರುಗಳು ಪ್ರಪಂಚದಲ್ಲಿ ಯಾವ ನ್ಯೂಸ್ನಲ್ಲಿ ಬರೋದಿಲ್ಲ. ಎಲ್ಲೋ ಎಲೆಮರೆಯ ಕಾಯ್ತರ ಇರುವಂತ ಅನೇಕ ಜನರು, ಕಣ್ಣೀರು ಸುರಿಸುವಂತ, ಪ್ರಾರ್ಥಿಸುವಂತ, ವಿಶ್ವಾಸವನ್ನು ಕಾಪಾಡಿಕೊಳ್ಳುವಂತವ್ರು ಇದ್ದಾರೆ. ಅದರಿಂದ ಪ್ರಿಯರೇ, ನಾವು ಯಾವತ್ತೂ ಸಹ ದೇವರಿಗೆ, ಆತನ ಕೃಪೆಗೆ ವಿರೋಧವಾಗಿ ವರ್ತಿಸಬಾರದು. ಆತನ ಅಧಿಕಾರಕ್ಕೆ ಒಪ್ಪಿಕೊಳ್ಳಬೇಕು. ಅಧಿಕಾರಕ್ಕೆ ವಿರೋಧವಾಗಿ ಹೇಳುವ ದಂಗೆ ಅಥವಾ ಬಂಡಾಯ, ಈ ರೆಬೆಲಿಯನ್ ಅಂತ ಅದು ಮಾಡಿದ್ರು. ಅದಕ್ಕೆ ಸೂಚನೆ ಆಹಾರವನ್ನ ಆ ಚಿಗುರಿದ ಕೋಲು. ಸಮಯ ಇಲ್ಲದೆ ಇರೋದ್ರಿಂದ ಮೂರನೇದಾಗಿ ಹೇಳ್ತೇನೆ, ದ ಟ್ಯಾಬ್ಲೆಟ್ ಆಫ್ ದ ಕವನೆಂಟ್ ರಿಮೈಂಡೆಡ್ ಇಸ್ರಾಯಲ್ಸ್ ಫೇಲ್ಯೂರ್ ಟು ಕೀಪ್ ದ 10 ಕಮಾಂಡ್ಮೆಂಟ್ಸ್ ಅಂಡ್ ರೆಸ್ಟ್ ಆಫ್ ದ ಲಾ. ಅದರಲ್ಲಿದ್ದಂತ ಆಜ್ಞೆಗಳು, ದಶಾಜ್ಞೆಗಳು ಬರೆದಿದ್ದಂತ ಆ ಕಲ್ಲಿನ ಹಲಗೆಗಳು ಯಾವುದನ್ನ ನೆನಪು ಮಾಡಿಕೊಡ್ತವೆ ಅಂತಂದ್ರೆ, ಇಸ್ರಾಯೇಲ್ಯರು ದೇವರ ಮಾತಿಗೆ ಪದೇ ಪದೇ ವಿರೋಧವಾಗಿ ದಂಗೆ ಎದ್ದದ್ದು ಮಾತ್ರವಲ್ಲ, ಅವರು ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆಯುವುದರಲ್ಲಿ ವಿಫಲರಾದ ಅವರ ವೈಫಲ್ಯ ಕಂಡು ಬಂತು. ದೇ ಫೇಲ್ಡ್ time and again. That brought so much of pain to the heart of God. ದೇವರ ಹೃದಯಕ್ಕೆ ತುಂಬಾ ನೋವನ್ನ ಉಂಟು ಮಾಡಿ, ಅದೇನೋ ಆ ಒಡಂಬಡಿಕೆ ಮಂಜೂಷವಿದ್ರೆ ಅಬ್ಬಾ ಅಂತ ಹೇಳಿ ಅದನ್ನ ಒತ್ಕೊಂಡ್ ಬರಕ್ಕೂ ಯಾಜಕರು ಬಹಳ ಖುಷಿ ಪಡೋರು. ಇವರೆಲ್ಲ ಕೇಕ್ ಹಾಕೋರು ಎಕ್ಸೈಟ್ ಆಗಿ. ಈ ಸಲರೆಲ್ಲ ಈಗಲೂ ಅಷ್ಟೇ ಅಲ್ಲ, ಏನಾದ್ರೂ ಒಂದು ಜಾತ್ರೆ ತರ ಕುಣಿತಾರೆ. ಕೆಲವು ಕಾರ್ಯಕ್ರಮಗಳಿದ್ರೆ, ವಿನೋದ ಮನೋರಂಜನೆ ಕಾರ್ಯಕ್ರಮಗಳಿದ್ರೆ, ಕ್ರೈಸ್ತ ಸಭೆಯಲ್ಲಿ ಕ್ರೈಸ್ತರಿಗೆ ತುಂಬಾ ಖುಷಿ. ಎದ್ದು ಬಿದ್ದು ಮೈ ಮೇಲಿರೋ ಬಟ್ಟೆನು ಕೆಳಗಡೆ ಬೀಳೋದನ್ನು ಅವರು ನೋಡೋದಿಲ್ಲ, ಅಷ್ಟು ಕುಣಿತಾರೆ. ದೇ ವಾಂಟ್ ಹ್ಯಾಪಿನೆಸ್, ದೇ ವಾಂಟ್ ಎಂಟರ್ಟೈನ್ಮೆಂಟ್. ಈ ಜನ ಅಂಥವ್ರೆ ಇಸ್ರಾಯೇಲರು. ಆದ್ರೆ ದೇವರು ಅವ್ರಿಗೆ ಹೇಳ್ತಾನೆ, ನೀವು ಕುಣಿದು ಕುಪ್ಪಳಿಸ್ತಾ ಇದ್ದೀರಾ, ನಿಜವಾಗಿ ನೀವು ಮಾಡಿದ್ದೇನು? ನಾನು ಕೊಟ್ಟಂತ ಆಜ್ಞೆಗಳಿಗೆ ಅನುಸಾರವಾಗಿ ನಡ್ಕೊಂಡ್ರ? ಅವುಗಳನ್ನ ಅನುಷ್ಠಾನಕ್ಕೆ ತಂದ್ರ? ನಿಮ್ಮ ಜೀವನದಲ್ಲಿ ದೇವರ ವಾಕ್ಯವನ್ನ ಅನುಸರಿಸಿ ನಡೆದ್ರ? ಕೀರ್ತನೆಗಾರನು ಹೇಳ್ತಾನೆ, ದಾವೀದ, ನಿನ್ನ ವಾಕ್ಯವೇ ನನ್ನ ಪಾದಕ್ಕೆ ದೀಪ, ನನ್ನ ದಾರಿಗೆ ಬೆಳಕು ಅಂತ ಹೇಳ್ದ. ನಿಜ, ಆ ಉದ್ದೇಶದ ದೇವರು ಕೊಟ್ಟರು. ಇವ್ರು ಏನ್ ಮಾಡಿದ್ರು? ಪದೇ ಪದೇ ದಾರಿ ತಪ್ಪು. ಇವತ್ತು ಅದೇ ಪರಿಸ್ಥಿತಿ ಇಲ್ವೇ ಹೇಳ್ರಿ? ಕ್ರೈಸ್ತ ಸಮಾಜದಲ್ಲಿ, ಕ್ರೈಸ್ತ ಸಭೆಗಳಲ್ಲಿ, ಕ್ರೈಸ್ತ ಕೂಟಗಳಲ್ಲಿ ದೇವರ ಸೇವಕರುಗಳಿಂದ ಹೇಳಿಸಿಕೊಳ್ಳುವಂತವ್ರು ದೇವರ ವಾಕ್ಯವನ್ನ ಬಿಟ್ಟು ಎಲ್ಲವನ್ನ ಹೇಳ್ತಾರೆ. ಜನರನ್ನ ಮರಳು ಮಾಡುವಂತ ವಿದ್ಯೆಯನ್ನ ಕಲ್ತಿದ್ದಾರೆ. ಅವರನ್ನ ಮನರಂಜಿಸುವ ಕಾರ್ಯಕ್ರಮವನ್ನ ಮಾಡಿ ಆಕರ್ಷಿಸಿ ಅವರ 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 ಉದ್ದೇಶಗಳನ್ನ ನೆರವೇರಿಸಿಕೊಂಡು ದುಡ್ಡು ಮಾಡ್ಕೊಂತ ಇದ್ದಾರೆ. ಇದನ್ನೆಲ್ಲ ನಾನು ನಿಮಗೆ ಹೊಸದಾಗಿ ಹೇಳ್ಬೇಕಾಗಿಲ್ಲ. ಇವತ್ತಿನ ದಿನದಲ್ಲಿ ಹೆಚ್ಚಿನ ದೃಶ್ಯಗಳು ಅವೇ ಕಂಡು, ಹೆಚ್ಚಿನ ಅಂಶ ಅವೇ ಇದೆ ಸಭೆ. ಸುಮ್ಮನೆ ಹೆಸರಿಗೆ ಅಷ್ಟೇ. ಇದು ಈ ಮುಖ ಕವಾಡ ಅಂತಾರೆ, ನೋಡಿದಿರಾ? ಮುಖವಾಡ ಅಂತ ಹೇಳಿ, ಮಾಸ್ಕ್, ಯೇಸು ಕ್ರಿಸ್ತನು, ಬೈಬಲ್, ಸುವಾರ್ತೆ, ಸೇವೆ, ಕೂಟಗಳು, ಸ್ವಸ್ಥತೆ ಅನ್ನೋ ಮುಖವಾಡ ಹಾಕೊಂಡು ಅದ್ರ ಹಿಂದೆ ಮಾತ್ರ ಅವರು ತೋಳಗಳಾಗಿ ಕುರಿಯ ತೊಗಲನ್ನ ಧರಿಸಿಕೊಂಡು ಬಂದಂತ ತೋಳಗಳು. ಎಕ್ಸಾಕ್ಟ್ಲಿ ದಟ್ಸ್ ವಾಟ್ ವಿ ಸಿ ಇನ್ ದ ಕ್ರಿಶ್ಚಿಯನ್ಡಮ್ ಟುಡೇ. ಐ ಆಮ್ ನಾಟ್ ಓನ್ಲಿ ದ ಪರ್ಸನ್ ಹೂ ಇಸ್ ರಿಮೈಂಡಿಂಗ್ ಆಲ್ ದೀಸ್ ಟ್ರೂತ್, ಬಟ್ ಇದನ್ನ ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಬರೆದ ಗ್ರಂಥಕರ್ತನೇ ಇಸ್ರಾಯೇಲರಿಗೆ ಹೇಳಿಕೊಟ್ಟ. ನೋಡ್ರಿ, ಅದನ್ನ ಹೇಳ್ತಾನೆ, 10 ಕಮಾಂಡ್ಸ್. ಅವರು 10 ಆಜ್ಞೆಗಳನ್ನು ಮಾತ್ರವಲ್ಲ, ದೇವರು ಕೊಟ್ಟಂತ ಧರ್ಮಶಾಸ್ತ್ರದಲ್ಲಿದ್ದಂತ
ಯಾವುದನ್ನು ನೆರವೇರಿಸಲಿಕ್ಕೆ ಅವ್ರಿಗೆ ಆಗಲಿಲ್ಲ. ಯಾಕೆ? ಅವ್ರು ವಿಫಲರಾದ್ರು. ದೇ ಫೇಲ್. ಅದು ದೇವರಿಗೆ ಗೊತ್ತಿತ್ತು ಇವ್ರು ಫೇಲ್ ಆಗ್ತಾರೆ ಅಂತ. ಪಾಸ್ ಆಗೋದಿಲ್ಲ. ಒಬ್ಬ ಯೇಸು ಕ್ರಿಸ್ತನ ಹೊರತು ಇನ್ಯಾರೂ ಇವೆಲ್ಲವುಗಳಲ್ಲಿ ಪಾಸ್ ಆದ ವ್ಯಕ್ತಿ ಯಾರೂ ಇಲ್ಲ. ಯಾವ ಪ್ರವಾದಿನೂ ಇಲ್ಲ, ಯಾವ ಭಕ್ತನೂ ಇಲ್ಲ. ಎಲ್ಲರೂ ಸೋತು ಸುಣ್ಣವಾದವ್ರೆ. ಆದ್ರೆ ಯೇಸು ಕ್ರಿಸ್ತನೆಂಬ ನಮ್ಮ ಪ್ರತಿನಿಧಿ ನಮಗಾಗಿ ಮನುಷ್ಯನಾಗಿ ಬಂದು ಆತನು ನಾವು ಮಾಡಬೇಕಾಗಿದ್ದ ಕೆಲಸವನ್ನ ದೇವರಿಗೆ ಮೆಚ್ಚುಗೆಯಾಗಿ ಮಾಡಿ ಕೆಲಸ ಮುಗಿಸಿ ನಮ್ಮನ್ನು ಕರೀತಿದ್ದಾನೆ. ಅದಕ್ಕಾಗಿ ಜೀಸಸ್ ಈಸ್ ದ ಸೆಂಟ್ರಲ್ ಪಾಯಿಂಟ್ ಆಫ್ ಎಂಟೈರ್ ಕ್ರಿಸ್ಟಿಯಾನಿಟಿ, the central point of the gospel, the central point of the heavenly sanctuary. If anyone wants to reach heavenly sanctuary, that is the heaven, you must, there is no other way, you must and should come to Christ, and through him you will have a good way. ಅದಕ್ಕಾಗಿ ನಾನೇ ಮಾರ್ಗವು ಸತ್ಯವೂ ಜೀವವಾಗಿದೆ, ನನ್ನ ಹೊರತು ಬೇರೆ ಯಾರು. ಇದೆಲ್ಲ ನಮಗೆ ಗೊತ್ತಿದೆ. ಸಮಯ ಆಗ್ತಿದೆ, ಕೊನೆಯದ ಇದು 3 ವಿಷಯ ನಾವು ತಿಳ್ಕೊಂಡ್ವಿ. ಅಲ್ಲಿ ಈ 3 ವಸ್ತುಗಳು ಏನನ್ನ ನೆನಪು ಮಾಡಿಕೊಡ್ತಾ ಇದ್ವು? ಅವರ ಫೇಲ್ಯೂರು, ಅವರ ಬಂಡಾಯ ಮತ್ತು ಅವರ ಪಾಪವನ್ನ ಪದೇ ಪದೇ ತಮಗೆ ನೆನಪು ಮಾಡಿ ಕೊಡುತ್ತಿದ್ದಂತ ವಸ್ತುಗಳು ಅವು. ಸುಮ್ಮನೆ ಅದೇನು ಶೋಕಿಗಿಟ್ಟಿಲ್ಲ. ಓ ನಮ್ಮಲ್ಲಿ ಮಂಜುಷ ಇದೆ, ಓ ನಮ್ಮಲ್ಲಿ ಅರಣ್ಯ ಪೋಲ್ ಇದೆ ಅಂತ ಹೇಳ್ಕೊಂಡು ಹೆಮ್ಮೆ ಪಡೋದಕ್ಕಾಗಿ ಇವತ್ತು ಅದೇ ಕ್ರೈಸ್ತರು. ನಮ್ಗೆ ದೊಡ್ಡ ಚರ್ಚ್ ಇದೆ, ನಮ್ಮಲ್ಲಿ 1000 ಜನ ಇದ್ದಾರೆ, 10,000. ಏನ್ ಮಾಡಕ್ಕೆ ಉಪ್ಪಿನಕಾಯಿ ತರ ನೆಕ್ಕಕ್ಕೇನು? ಒಬ್ಬನಲ್ಲಿ ಕೃತಜ್ಞತೆ, ಒಬ್ಬನು ದೇವರಿಗೆ ಸಂತೋಷವಾಗಿ ಮೆಚ್ಚುಗೆಯಾಗಿ ಬದುಕ್ತಾ ಇಲ್ಲ. ಏನ್ ಮಾಡ್ಕಂತ ಇದೆಲ್ಲ ಹೇಳಿದ್ರೆ ಸಿಟ್ಟು ಬರ್ತದೆ ಜನರಿಗೆ. ನಮ್ಮಂತ ಸೇವಕರಿಗೆ ಯಾರು ಇಷ್ಟ ಆಗಲ್ಲ. ಅವರಿಗೆ ಮೆಚ್ಚುಗೆಯಾಗಿ ಬೆಣ್ಣ ಹಚ್ಚವರೇ ಬೇಕು. ಅದೇ ಮಾಡ್ಕೊಂತಿದ್ದಾರೆ. ದಯವಿಟ್ಟು ನಮ್ಮ ಉದ್ದೇಶ ಏನಂದ್ರೆ, ದ ಬಿಲ್ಡರ್ಸ್ ತಂಡದವ್ರಿಗಾಗ್ಲಿ, ನನಗಾಗ್ಲಿ, ನನ್ನಂತ ಅನೇಕ ಸೇವಕರಿದ್ದಾರೆ, ದೇವ ಜನರಿದ್ದಾರೆ, ಮನಸ್ಸರಲ್ಲಿ ಹೃದಯದಲ್ಲಿ ನೊಂದುಕೊಳ್ಳುತ್ತಿರುವಂತವರಿದ್ದಾರೆ. ನಮ್ಮೆಲ್ಲರ ಆಶೆ ಒಂದೇ, ಈಗಲಾದರೂ ತಿರುಗಿ ಮನಪೂರ್ವಕವಾಗಿ ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಬಂದ್ರೆ ದೇವರು ಕ್ಷಮಿಸುತ್ತಾನೆ ಎಂಬ ಉದ್ದೇಶ, ನಂಬಿಕೆ ನಮಗಿದೆ. ಕೊನೆಯದಾಗಿ ಅದರ ಮುಚ್ಚಳಿಕೆ ಇತ್ತಲ್ಲ, ಕೃಪಾಸನ. ಅದು ಯಾಕಿತ್ತು? ಆ ಬಂಗಾರದ ಮುಚ್ಚಳಿಕೆ, ಅದನ್ನ ಕೃಪಾಸನ, ದ ಮರ್ಸಿ ಸೀಟ್ ಎಂಬುದಾಗಿ ಹೇಳ್ತಾರೆ. ಅದರ ಮೇಲೆ ಮಹಾಯಾಜಕನು ವರ್ಷಕ್ಕೆ ಒಂದಾವರ್ತಿ ಬಂದು ಯಜ್ಞವಾಗಿ ಅರ್ಪಿಸಲ್ಪಟ್ಟಂತ ಆ ಹೋರಿಗಳ ರಕ್ತವನ್ನು ತಕೊಂಡು ಬಂದು ಅದರ ಮೇಲೆ 7 ಸಾರಿ ಚಿಮುಕಿಸುತ್ತಾನೆ. ಸೊ ವಿ ಸಿ ಆಲ್ ದೀಸ್ ಡೀಟೇಲ್ಸ್ ಇನ್ ದ ಓಲ್ಡ್ ಟೆಸ್ಟ್ಮೆಂಟ್, ಎಸ್ಪೆಷಲಿ ದ 5 books of the first 5 books of the Bible. ಚಿಮುಕಿಸ್ತಾನೆ ಅಂದ್ರೆ ಅರ್ಥ ಏನು? ಇದರಲ್ಲಿ ತುಂಬಾ ಆಳವಾದ ಸತ್ಯ ಅಡಕವಾಗಿದೆ. ಈಗ ಒಳಗಡೆ ಇರುವ ವಸ್ತುಗಳೆಲ್ಲವೂ ಇಸ್ರಾಯೇಲರ ಪಾಪ, ಅಂದ್ರೆ ನಮ್ಮೆಲ್ಲರ ಪಾಪ, ವಿರೋಧ, ಕೃತಜ್ಞತೆ ಇಲ್ಲದೆ ಇರುವಂತ ಆ ಸ್ವಭಾವ, ವಿಫಲರಾಗುವಂತ, ಸೋತು ಹೋಗುವ ಸ್ವಭಾವ ಲಕ್ಷಣ ತೋರಿ ಬಂದ್ರೆ ಮೇಲೆ ಇವೆಲ್ಲಗಳನ್ನು ಮರೆ ಮಾಡುವಂತ ಕೃಪಾಸನವಿದೆಯಲ್ಲ, ಅದರ ಮೇಲೆ ಈ ಯಜ್ಞದ ರಕ್ತವನ್ನು ಚಿಮುಕಿಸುವಾಗ ಏನಾಗುತ್ತಂದ್ರೆ, ದೇವರು ಆಕಾಶದಿಂದ ಬಗ್ಗಿ ಆ ಒಡಂಬಡಿಕೆಯ ಮಂಜೂಷವನ್ನ ನೋಡುವಾಗ, ಆ ರಕ್ತವನ್ನ ನೋಡುವಾಗ ಒಳಗಡೆ ಇರುವಂತ ಈ ತನ್ನ ಜನರ ಎಲ್ಲ ಪಾಪವನ್ನು, ಅವಿಧೇಯತೆಯನ್ನು, ಬಂಡಾಯವನ್ನು, ವಿಫಲತೆಯನ್ನ ನೋಡಿ ಕ್ಷಮಿಸುತ್ತಾನೆ ಎಂಬುದನ್ನ ತಿಳಿಸ್ತಾರೆ. Hallelujah. So that is the grace, that is the mercy of God we receive through the death and resurrection of Jesus Christ. ಕ್ರಿಸ್ತನ ಮರಣ ಪುನರುತ್ಥಾನಗಳ ಮೂಲಕ ನಮಗೆ ಆ ರಕ್ತವು ಲಭ್ಯವಿದೆ. ಅದಕ್ಕಾಗಿಯೇ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ಪ್ರತಿ ವ್ಯಕ್ತಿಗಳನ್ನ ದೇವರು ಸ್ವೀಕರಿಸ್ತಾನೆ. ನೋ ಮ್ಯಾಟರ್ ಹೌ wretched you are, no matter how sinful you are, no matter how many times you are failed, even today also you failed, but whenever he sees the blood of Jesus on our life, ಕ್ರಿಸ್ತನ ರಕ್ತದ ಮರೆಯಲ್ಲಿ ನಾವಿದ್ದಾಗ ತನ್ನ ಕೋಟೆ, ಕನ್ನಡದಲ್ಲಿ ಒಂದು ಹಾಡಿದೆ, ಇತ್ತೀಚೆಗೆ ನಾನು ಕರ್ನಾಟಕ ಹೋದಾಗ ನಾನು ಕೇಳಿದ್ದೆ, ರಕ್ತದ ಕೋಟೆಯಲ್ಲಿ ಮರೆಯಾಗಿರುವೆ ನಾನು, ರಕ್ತದ ಕೋಟೆಯಲ್ಲಿ ಮರಿ. ಯಾವ ರಕ್ತಪ್ಪ ಅದು? ಹಾಡುಗಾರ ಚೆನ್ನಾಗಿ ಬರೆದಿದ್ದಾನೆ, ನಿಜ. ಯಾವುದು? ಯೇಸುವಿನ ರಕ್ತ ಹೇಳ್ತಾನೆ ಹಾಡು. ಯೇಸುವಿನ ರಕ್ತದಲ್ಲಿ ಮರೆಯಾಗಿದ್ರೆ ನಿನ್ನೆಲ್ಲ ಪಾಪಗಳು ದೇವರು ನೋಡಿ ಕರುಣೆಯಿಂದ, ಕೃಪೆಯಿಂದ, ಪ್ರೀತಿಯಿಂದ, ಕನಿಕರದಿಂದ ಕ್ಷಮಿಸುತ್ತಾನೆ, ನಿನ್ನನ್ನು ನನ್ನನ್ನು ಸೇರಿಸಿಕೊಳ್ಳುತ್ತಾನೆ. That's what the mercy seat teaches us. The mercy seat on the day of atonement, ಪ್ರಾಯಶ್ಚಿತ್ತ ದಿನದಲ್ಲಿ ಮಹಾಯಾಜಕನು ರಕ್ತವನ್ನು ತಕೊಂಡು ಹೋಗಿ ಅದರ ಮೇಲೆ ಚಿಮುಕಿಸ್ತಾನೆ, ಉಳಿದ ಎಲ್ಲ ಉಪಕರಣಗಳ ಮೇಲೆ ಚಿಮುಕಿಸುತ್ತಾನೆ. ಅದನ್ನ on the day of atonement God saw the symbol
symbols of Israel's sin, rebellion and failure. ಇವೆಲ್ಲವನ್ನ ನೋಡಿ the blood of the sacrifice covered God's sight of the sin of Israel. ಇಸ್ರಾಯೇಲರ ಪಾಪ, ಅವರ ಅವಿಧೇಯತೆ, ಅವರ ಬಂಡಾಯ ಎಲ್ಲವನ್ನ ಮರೆ ಮಾಡುವ ಒಂದೇ ಒಂದು ಶಕ್ತಿ ಏನಂದ್ರೆ ಕ್ರಿಸ್ತನ ರಕ್ತ. ಆ ಯಜ್ಞದ ಕುರಿಯ ರಕ್ತವನ್ನ ನೋಡಿ ದೇವರು ತನ್ನ ಮುಖವನ್ನ ಅವರ ಪಾಪಗಳಿಂದ ಅವಿಧೇಯತೆಯಿಂದ ಮರೆ ಮಾಡುವ ಒಂದೇ ಒಂದು ಸಾಧನವೇನೆಂದ್ರೆ ಆ ರಕ್ತ. ಕೃಪಾಸನದ ಮೇಲೆ ಬೀಳುವಂತ ಆ ಚಿಮುಕಿಸಲ್ಪಡುವ ರಕ್ತದ ಕಲೆಗಳನ್ನ ನೋಡುವಾಗ ದೇವರು ವಿಚಲಿತನಾಗಿ, ಓಕೆ, ಐ ವಿಲ್ ಫರ್ಗಿವ್ ದ ಸಿನ್ಸ್ ಅಂಡ್ ರಿಬೆಲಿಯನ್ ಅಂಡ್ ದ ಫೇಲ್ಯೂರ್ ಆಫ್ ಮೈ ಪೀಪಲ್ ಅಂತ ಹೇಳೋ. Even today it is true, my brothers and sisters. Even today it is true with you and with me. ನನ್ನ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ, ನಮ್ಮೆಲ್ಲರ ವಿಷಯದಲ್ಲಿ, ಕ್ರೈಸ್ತ ಸಭೆ ವಿಷಯದಲ್ಲಿ ಇವತ್ತು ಸಹ ಮಿಂಚು ಹೋದದ್ದೇನಿಲ್ಲ. Even today, if the church as a whole, universally, if the church can come to Christ, asking and pleading, repenting ourselves and asking for His mercy, God is ready to accept us as an individual person, as a church, because of the mercy and because of the blood of Jesus Christ. So with these words, I will finish my teaching. May God bless you all. May God help us to come back to God through His Spirit and have peace with our Heavenly Father, and ultimately we may reach our heavenly sanctuary. God bless you. ದೇವರೇ ನಿಮ್ಮನ್ನ ಆಶೀರ್ವದಿಸಲಿ. ಪ್ರೀತಿಯ ತಂದೆಯಾದ ದೇವರೇ, ನಮ್ಮೊಂದಿಗೆ ನೀನಿವತ್ತು ಮಾತಾಡಿದಕ್ಕಾಗಿ ಸ್ತೋತ್ರ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂತ ಕೆಲವಾರು ವಿಷಯಗಳನ್ನ ಆಧಾರ ಮಾಡಿಕೊಂಡು ದೇವರೇ ನಮ್ಮೊಂದಿಗೆ ನೀನು ಮಾತಾಡಿದೆ. ನಿನ್ನ ಕುಮಾರನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ರಕ್ತದ ಪ್ರಾಶಸ್ತಿ, ಅದರ ಬೆಲೆ, ಅದರ ಶಕ್ತಿ, ಅದರ ಮಹತ್ವ ಇವೆಲ್ಲಗಳನ್ನು ನಾವು ತಿಳಿದಿದ್ದೇವೆ. ಇವತ್ತು ಸಹ ಅದಕ್ಕೆ ಅವಕಾಶವಿದೆ ಸ್ವಾಮಿ. ನಾವೆಲ್ಲರೂ ನಿರಾಶೆ ನಿರುತ್ಸಾಹಗೊಳ್ಳುವುದು ಬೇಕಾಗಿಲ್ಲ. ನಮ್ಮ ತಪ್ಪು ದೋಷಗಳನ್ನು, ನಮ್ಮ ವಿಫಲತೆಯನ್ನ ಮನ್ನಿಸಿ ನಮ್ಮನ್ನ ಪುನರಾವರ್ತನೆ ಮಾಡುವಂತ, ನಮ್ಮನ್ನು ಉಜ್ಜೀವಿಸ ಮಾಡುವಂತ, ನಮ್ಮನ್ನ ಯಥಾಸ್ಥಿತಿಗೆ ತರುವಂತ ಕ್ರಿಸ್ತನ ರಕ್ತಕ್ಕಾಗಿ ಸ್ತೋತ್ರ. ಯಾವುದೇ ಸೋತು ಹೋದಂತವರು ಕ್ರಿಸ್ತನ ಬಳಿಗೆ ಬರಬೇಕಾದ್ರೆ, ಶಿಲುಬೆಯ ಬಳಿಗೆ ಬಂದರೆ, ಕ್ಷಮಾಪಣೆ ಕೋರಿದರೆ ಆತನ ಕರುಣೆಯು ನಮ್ಮನ್ನು ಕಟಾಕ್ಷಿಸುವುದಕ್ಕೆ ಸಿದ್ಧವಾಗಿದೆ ಎಂಬ ಸತ್ಯವನ್ನ ನಮಗೆ ತಿಳಿಸಿದಕ್ಕಾಗಿ ಸ್ತೋತ್ರ. ಬಂದಂತೆ ಎಲ್ಲ ನನ್ನ ಮಕ್ಕಳನ್ನು ಇದನ್ನು ಕೇಳುತ್ತಿರುವ, ಮುಂದಿನ ದಿನಗಳಲ್ಲಿ ಯೂಟ್ಯೂಬ್ನಲ್ಲಿ ಲಾಲಿಸುವ ಎಲ್ಲರನ್ನ ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್.